Hello everyone. Once again, I welcome you all to my YouTube channel. In this video, I am going to discuss one of the important units under GST for BCom 6th semester, that is refund under GST. For better understanding and for the benefit of students, I am going to discuss this unit in both the language Kannada as well as in English. And this video is purely made for students of BCom 6th semester and according to the syllabus of Rani Channamma University, Belagavi. This is Virupakshi Patil, working as Assistant Professor in GFGC, Hukkeri. Mainly, there are three types of electronic ledgers in GST: electronic cash ledger, electronic credit ledger, and electronic tax liability ledger. The amount of taxpayer lies with the government in two forms, that is, in the form of electronic cash ledger and in the form of electronic credit ledger. Taxpayer usually deposit his surplus fund in electronic cash ledger, and the input tax which is paid by taxpayer to the supplier, that amount of input tax is available in electronic credit ledger. ಅಂದರೆ ಒಬ್ಬ ಟ್ಯಾಕ್ಸ್ ಪೇಯರ್ನ ಅಮೌಂಟ್ ಗೌರ್ಮೆಂಟ್ ಹತ್ರ ಎರಡು ರೀತಿಯಲ್ಲಿ ಇರುತ್ತೆ. ಅದು ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಜರ್ ಮತ್ತು ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಜರ್. ಈ ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಜರ್ ಮತ್ತು ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಜರ್, ಎಲೆಕ್ಟ್ರಾನಿಕ್ ಟ್ಯಾಕ್ಸ್ ಲಯಬಿಲಿಟಿ ಲೆಜರ್, ಈ ಮೂರು ಎಲೆಕ್ಟ್ರಾನಿಕ್ ಲೆಜರ್ಸ್ ಬಗ್ಗೆ ನೀವು ಜಿ ಎಸ್ ಟಿನಲ್ಲಿ ಇರ್ತಕ್ಕಂಥ ಈ ಮೂರು ಎಲೆಕ್ಟ್ರಾನಿಕ್ಸ್ ಲೆಜರ್ ಬಗ್ಗೆ ನೀವು ಹಿಂದಿನ ಯೂನಿಟ್ನಲ್ಲಿ ಈಗಾಗಲೇ ಕಲ್ತಿದ್ದೀರಿ. ಈ ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಜರ್ನಲ್ಲಿ ಒಬ್ಬ ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ ತನ್ನ ಸರ್ಪ್ಲಸ್ ಅಮೌಂಟನ್ನು ರೆಗ್ಯುಲರ್ ಆಗಿ ಡಿಪಾಸಿಟ್ ಮಾಡ್ತಾ ಇರ್ತಾನೆ. ಆ ಡಿಪಾಸಿಟ್ ಅಮೌಂಟು ಈ ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಜರ್ನಲ್ಲಿ ಇರುತ್ತೆ. ಅದೇ ಥರನಾಗಿ ಒಬ್ಬ ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ ಅವನ ಇನ್ವರ್ಡ್ ಸಪ್ಲೈಸ್ ಏನು ಪರ್ಚೇಸ್ ಮಾಡ್ತಿರ್ತಾನೆ, ಅದಕ್ಕೇನು ಟ್ಯಾಕ್ಸನ್ನು ಪೇ ಮಾಡಿರ್ತಾನೆ, ಇನ್ಪುಟ್ ಟ್ಯಾಕ್ಸ್, ಆ ಇನ್ಪುಟ್ ಟ್ಯಾಕ್ಸ್ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಜರ್ನಲ್ಲಿ ಇರುತ್ತೆ. ಆ ಇನ್ಪುಟ್ ಟ್ಯಾಕ್ಸ್ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಜರ್ನಲ್ಲಿ ಇರುತ್ತೆ. ದ ಟ್ಯಾಕ್ಸ್ ಪೇಯರ್ can use the amount available in electronic cash ledger or in electronic credit ledger to make payment of his output tax liability. ಅಂದರೆ ಒಬ್ಬ ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ ಈ ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಜರ್ನಲ್ಲಿ ಮತ್ತು ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಜರ್ನಲ್ಲಿ ಇರ್ತಕ್ಕಂಥ ಅಮೌಂಟ್ ಏನಿರುತ್ತೆ ಆ ಅಮೌಂಟನ್ನು ಅವನು ತನ್ನ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿಯನ್ನು, ಔಟ್ಪುಟ್ ಟ್ಯಾಕ್ಸನ್ನು ಪೇಮೆಂಟ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು. ಹಾಗಾದರೆ ಏನಾದರೂ ಎಕ್ಸಸ್ ಅಮೌಂಟ್ ಇದ್ದರೆ, ಅಂದರೆ ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಜರ್ನಲ್ಲಿ ಇರ್ತಕ್ಕಂಥ ಬ್ಯಾಲೆನ್ಸ್ ಅಮೌಂಟು ಅಥವಾ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಜರ್ನಲ್ಲಿ ಇರ್ತಕ್ಕಂಥ ಎಕ್ಸಸ್ ಇನ್ಪುಟ್ ಟ್ಯಾಕ್ಸ್ ಅಥವಾ ಅನ್ಯುಟಿಲೈಸ್ಡ್ ಇನ್ಪುಟ್ ಟ್ಯಾಕ್ಸ್, ಆ ಅಮೌಂಟನ್ನು ಅವನು ಮರಳಿ ಪಡಿಬೋದಾ ಅಥವಾ ಆ ಅಮೌಂಟ್ ಅವನು ರಿಯಂಬರ್ಸ್ ಮಾಡ್ಕೋಬೋದಾ, ಅದನ್ನು ಅವನು ಮರಳಿ ಗೌರ್ಮೆಂಟ್ದಿಂದ ಪಡ್ಕೋಬೋದಾ, ವಿಡ್ರಾ ಮಾಡ್ಕೋಬೋದಾ ಅಂತಕ್ಕಂಥ ಒಂದು ಕ್ವಶನ್ ಅರೈಸ್ ಆಗುತ್ತೆ. ಹೌದು, ಆ ಅಮೌಂಟ್ ಅವನಿಗೆ ಮರಳಿ ಸಿಗುತ್ತೆ, ಅಂದರೆ ಗೌರ್ಮೆಂಟ್ ಅವನಿಗೆ ರಿಫಂಡ್ ಮಾಡುತ್ತೆ. ಅಂದರೆ ಗೌರ್ಮೆಂಟ್ ಈ ಕ್ಯಾಶ್ ಲೆಜರ್ನಲ್ಲಿ ಇರ್ತಕ್ಕಂಥ ಬ್ಯಾಲೆನ್ಸು ಅಥವಾ ಈ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಜರ್ನಲ್ಲಿ ಇರ್ತಕ್ಕಂಥ ಎಕ್ಸಸ್ ಅಮೌಂಟು ಅಥವಾ ಅನ್ಯುಟಿಲೈಸ್ಡ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಗೌರ್ಮೆಂಟ ರಿಫಂಡ್ ಆಗಿ ಆ ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ಗೆ ಪೇಮೆಂಟ್ ಮಾಡುತ್ತೆ. ಹೀಗೆ ಒಬ್ಬ ರಿಜಿಸ್ಟರ್ಡ್ ಪರ್ಸನ್ ಆ ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಜರ್ನಲ್ಲಿರ್ತಕ್ಕಂಥ ಬ್ಯಾಲೆನ್ಸು ಅಥವಾ ಎಕ್ಸಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಏನು ಅವನು ಕ್ಲೇಮ್ ಮಾಡ್ತಾನೆ, ಆ ಪ್ರೊಸೆಸ್ ಆಫ್ ಕ್ಲೇಮಿಂಗ್ ಆಫ್ ರಿಫಂಡ್ಗೆ ನಾವು ಏನಂತೀವಿ, ಜಿ ಎಸ್ ಟಿ ರಿಫಂಡ್ ಅಂತೀವಿ. ಹಾಗಾದರೆ ಜಿ ಎಸ್ ಟಿ ರಿಫಂಡ್ ಅಂದರೆ ಏನು? ಜಿ ಎಸ್ ಟಿ ರಿಫಂಡ್ ರೆಫರ್ಸ್ ಟು ಪ್ರೊಸೆಸ್ ಆಫ್ ಕ್ಲೇಮಿಂಗ್ ದ ಎಕ್ಸಸ್ ಟ್ಯಾಕ್ಸ್ ಪೇಯ್ಡ್ ಟು ದಿ ಗವರ್ನಮೆಂಟ್ ದೆನ್ ಆ್ಯಕ್ಚುಯಲ್ ಟ್ಯಾಕ್ಸ್ ಪೇಯಬಲ್. ಅಂದರೆ ಒಂದು ವೇಳೆ ಒಬ್ಬ ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ ಗವರ್ನ್ಮೆಂಟ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಟ್ಯಾಕ್ಸನ್ನು ಪೇಮೆಂಟ್ ಮಾಡಿದರೆ ಆ್ಯಕ್ಚುಲಿ ಪೇ ಮಾಡೋದಕ್ಕಿಂತ ಆ ಏನು ಎಕ್ಸಸ್ ಪೇ ಮಾಡಿರ್ತಾನಲ್ಲ ಆ ಎಕ್ಸಸ್ ಅಮೌಂಟನ್ನು ಅವನು ರಿಫಂಡ್ ಅಂತ ಹೇಳಿ ಕ್ಲೇಮ್ ಮಾಡ್ತಾನೆ. ಆ ಎಕ್ಸಸ್ ಅಮೌಂಟನ್ನು ಅವನಿಗೆ ಗೌರ್ಮೆಂಟ ರಿಫಂಡ್ ರೂಪದಲ್ಲಿ ಕೊಡುತ್ತೆ. ನಾವು ಅದಕ್ಕೆ ಏನಂತೀವಿ, ಜಿ ಎಸ್ ಟಿ ರಿಫಂಡ್ ಅಂತ ಹೇಳಿ ಕರಿತೀವಿ. ಈ ಜಿ ಎಸ್ ಟಿ ರಿಫಂಡ್ ಅಂತಕ್ಕಂಥದ್ದನ್ನು ನಾನು ನಿಮಗೆ ಒಂದು ಎಕ್ಸಾಂಪಲ್ ಮುಖಾಂತರ ಇಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಏನಾಗಿದೆ ಇಲ್ಲಿ ತಗೊಳ್ಳೋಣ. ಲೆಟ್ ಟೇಕ್ ಹಿ ಈಸ್ ಮಿಸ್ಟರ್ ಎಕ್ಸ್, ಹಿ ಈಸ್ ಮಿಸ್ಟರ್ ಬಿ. ಮಿಸ್ಟರ್ ಎಕ್ಸ್ ಸಪ್ಲೈಸ್ ಗೂಡ್ಸ್ ಟು ಮಿಸ್ಟರ್ ಬಿ. ಅಂದರೆ ಎಕ್ಸ್ ಏನು ಮಿಸ್ಟರ್ ಎ ಏನು ಮಾಡ್ತಾನೆ, ಮಿಸ್ಟರ್ ಬಿಗೆ ಗೂಡ್ಸನ್ನು ಸಪ್ಲೈ ಮಾಡಿದ ಅಂತ ಇಟ್ಕೊಳ್ಳೋಣ. ಅವು ರಾ ಮೆಟೀರಿಯಲ್ ಅಂತ ಇವೆ ಅಂತ ಇಟ್ಕೊಳ್ಳೋಣ. ಅದ್ರದ್ದು ವ್ಯಾಲ್ಯೂ ಏನಿದೆ 1,00,000 ರೂಪೀಸ್, 18% ಜಿ ಎಸ್ ಟಿ, ಅದು 18,000 ಆಗುತ್ತೆ. ಈ 18,000 ಇನ್ಪುಟ್ ಟ್ಯಾಕ್ಸ್ ಆಗುತ್ತೆ. ಯಾರಿಗೆ? ಮಿಸ್ಟರ್ ಬಿಗೆ. ಆ 1,00,000 ವ್ಯಾಲ್ಯೂ ಆಫ್ ಗೂಡ್ಸ್ ರಾ ಮೆಟೀರಿಯಲನ್ನು ಅವನು ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಮಾಡಿ ಅವನೇನು ಮಾಡ್ತಾನಂದರೆ ಅವನು ಸಿ ಅಂತ ಅವನಿಗೆ ಮಾರಾಟ ಮಾಡ್ತಾನಂತ ಇಟ್ಕೊಳ್ಳೋಣ.
ಫಿನಿಶ್ಡ್ ಪ್ರಾಡಕ್ಟ್ ಆಗಿರೋದ್ರಿಂದ ಜಿ ಎಸ್ ಟಿ ರೇಟ್ ಚೇಂಜ್ ಆಗುತ್ತೆ, ಅದು 12% ಇದೆ ಅಂತ ಇಟ್ಕೊಳ್ಳೋಣ. ವ್ಯಾಲ್ಯೂ 1,20,000 ಇದೆ, ಅದರ ಮೇಲೆ 12% ಜಿ ಎಸ್ ಟಿ ಅಂದರೆ 14,400 ಏನಾಗುತ್ತೆ, ಅದು ಜಿ ಎಸ್ ಟಿ ಆಗುತ್ತೆ. ಈ 14,400 ಮಿಸ್ಟರ್ ಬಿಗೆ ಔಟ್ಪುಟ್ ಟ್ಯಾಕ್ಸ್ ಆಗುತ್ತೆ, ಈ 18,000 ಅವನಿಗೆ ಇನ್ಪುಟ್ ಟ್ಯಾಕ್ಸ್ ಆಗಿರುತ್ತೆ. ಅಂದರೆ ಮಿಸ್ಟರ್ ಬಿ ಏನು ಮಾಡಬೇಕು, ಗೌರ್ಮೆಂಟ್ಗೆ ಈ 14,400 ಔಟ್ಪುಟ್ ಟ್ಯಾಕ್ಸನ್ನು ಪೇ ಮಾಡಬೇಕಾದ್ರೆ 14,400 ಔಟ್ಪುಟ್ ಟ್ಯಾಕ್ಸನ್ನು ಪೇ ಮಾಡಬೇಕಾದ್ರೆ ಆಲ್ರೆಡಿ ಅವನು 18,000 ಟ್ಯಾಕ್ಸನ್ನು ಮಿಸ್ಟರ್ ಎಗೆ ಪೇ ಮಾಡಿರ್ತಾನೆ. ಆ 18,000 ಎಲ್ಲಿರುತ್ತಪ್ಪ ಅಂತಂದ್ರೆ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಜರ್ನಲ್ಲಿ ಇರುತ್ತೆ. ಈ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಜರ್ನಲ್ಲಿ ಇದ್ದಿದ್ದನ್ನು ಅವನು ಅವೈಲ್ ಮಾಡ್ಕೋತಾನೆ. ಆ ಅವೈಲ್ ಮಾಡ್ಕೋತಂಕದ್ದಕ್ಕೆ ನಾವೇನಂತೀವಿ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅವೈಲ್. ಆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಅವೈಲ್ ಮಾಡ್ಕೋತಾನೆ 14,400. ಬಟ್ ಇನ್ಪುಟ್ ಟ್ಯಾಕ್ಸ್ ಏನಿದೆಯಪ್ಪ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಕ್ರೆಡಿಟ್ ಬ್ಯಾಲೆನ್ಸು 18,000 ಇದೆ. ಅಂದರೆ ಔಟ್ಪುಟ್ ಟ್ಯಾಕ್ಸ್ ಕಡಿಮೆ ಇದೆ, ಇನ್ಪುಟ್ ಟ್ಯಾಕ್ಸ್ ಹೆಚ್ಚಿಗೆ ಇದೆ. ಆ ಉಳಿದಿರ್ತಕ್ಕಂಥ ಎಕ್ಸಸ್ 3,600 ಏನಿದೆಯಲ್ಲ, ಅದು ಅನ್ಯುಟಿಲೈಸ್ಡ್ ಐ ಟಿ ಸಿ, ಅನ್ಯುಟಿಲೈಸ್ಡ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಈ ಅನ್ಯುಟಿಲೈಸ್ಡ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಲ್ಲಿರುತ್ತೆ, ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಜರ್ನಲ್ಲಿ ಇರುತ್ತೆ. ಆ ಅನ್ಯುಟಿಲೈಸ್ಡ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು, ದಟ್ ಈಸ್ 3,600, ಅವನು ಮಿಸ್ಟರ್ ಬಿ ಏನು ಮಾಡ್ಬೋದು, ಕ್ಲೇಮ್ ಮಾಡ್ಬೋದು. ಈ ಕ್ಯಾನ್ ಕ್ಲೇಮ್ ರಿಫಂಡ್ ಆಫ್ ₹3,600. ಈ ಅನ್ಯುಟಿಲೈಸ್ಡ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅವನಿಗೆ ರಿಫಂಡ್ ಆಗಿ ಬರುತ್ತೆ. ನಂತರದಲ್ಲಿ ಅವನು ರಿಫಂಡ್ ಅಂತೇಳಿ ಕ್ಲೇಮ್ ಮಾಡಿ ಆ 3,600 ವಾಪಸ್ಸು ಪಡೆಯಬಹುದು. ಹಾಗಾದರೆ ಜಿ ಎಸ್ ಟಿ ರಿಫಂಡ್ ಮೀನಿಂಗ್ ಏನು? ಮೀನಿಂಗ್ ಆಫ್ ಜಿ ಎಸ್ ಟಿ ರಿಫಂಡ್. ಜಿ ಎಸ್ ಟಿ ರಿಫಂಡ್ ರೆಫರ್ಸ್ ಟು ದಿ ಪ್ರೊಸೆಸ್ ಆಫ್ ಕ್ಲೇಮಿಂಗ್ ಎಕ್ಸಸ್ ಟ್ಯಾಕ್ಸ್ ಪೇಯ್ಡ್ ಟು ದಿ ಗವರ್ಮೆಂಟ್ ದೆನ್ ಆ್ಯಕ್ಚುಯಲ್ ಟ್ಯಾಕ್ಸ್ ಪೇಯಬಲ್. ಅಂದರೆ ಇಟ್ ಇಸ್ ಅ ಪ್ರೊಸೆಸ್ ಆಫ್ ಕ್ಲೇಮಿಂಗ್ ಎಕ್ಸಸ್ ಟ್ಯಾಕ್ಸ್ ಪೇಯ್ಡ್. ಅಂದರೆ ಏನು, ಒಂದು ಎಕ್ಸಸ್ ಟ್ಯಾಕ್ಸನ್ನು ಒಬ್ಬ ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ ಪೇ ಮಾಡಿರ್ತಾನೆ ಗೌರ್ಮೆಂಟ್ಗೆ, ಇದಕ್ಕಿಂತ ಆ್ಯಕ್ಚುಯಲ್ ಟ್ಯಾಕ್ಸ್ ಪೇಯಬಲ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಏನು ಟ್ಯಾಕ್ಸ್ ಪೇ ಮಾಡಿರ್ತಾನೆ, ಆ ಎಕ್ಸಸ್ ಟ್ಯಾಕ್ಸನ್ನು ಕ್ಲೇಮ್ ಮಾಡ್ತಕ್ಕಂಥ ಒಂದು ಪ್ರೊಸೆಸ್ಗೆ ನಾವು ಜಿ ಎಸ್ ಟಿ ರಿಫಂಡ್ ಅಂಥೇಳಿ ಕರಿತೀವಿ. ಯೂಶ್ವಲಿ ವೆನ್ ದ ಜಿ ಎಸ್ ಟಿ ಪೇಯ್ಡ್ ಈಸ್ ಮೋರ್ ದೆನ್ ದ ಜಿ ಎಸ್ ಟಿ ಲಯಬಿಲಿಟಿ, ಎ ಸಿಚುವೇಶನ್ ಆಫ್ ಕ್ಲೇಮಿಂಗ್ ಆಫ್ ಜಿ ಎಸ್ ಟಿ ರಿಫಂಡ್ ಅರೈಸಸ್. ಯಾವಾಗ ಒಬ್ಬ ರಿಜಿಸ್ಟರ್ಡ್ ಪರ್ಸನ್ ಜಿ ಎಸ್ ಟಿಯನ್ನು ಹೆಚ್ಚಿಗೆ ಪೇ ಮಾಡಿರ್ತಾನೆ, ಹೆಚ್ಚಿನ ಪ್ರಮಾಣದಲ್ಲಿ ಪೇ ಮಾಡಿರ್ತಾನೆ ಆ್ಯಕ್ಚುಯಲ್ ಜಿ ಎಸ್ ಟಿ ಲಯಬಿಲಿಟಿಗಿಂತ, ಆವಾಗ ಈ ರಿಫಂಡ್ ಅಂತಕ್ಕಂಥದ್ದು ಒಂದು ಕ್ವಶನ್ ಬರುತ್ತೆ. ಹಾಗಾದರೆ ಈ ರಿಫಂಡ್ ಮೆಕ್ಯಾನಿಸಮ್ ಏನಿದೆ ಜಿ ಎಸ್ ಟಿನಲ್ಲಿ, ಅದ್ರದ್ದು ಫೀಚರ್ಸ್ ಯಾವ್ಯಾವು? ಫೀಚರ್ಸ್ ನೋಡಿದರೆ ಇದು ಸ್ಟ್ಯಾಂಡರ್ಡೈಸ್ಡ್ ಪ್ರೊಸೆಸ್ ಇದೆ, ಕಂಪ್ಲೀಟ್ಲಿ ಆನ್ಲೈನ್ ಸ್ಟ್ಯಾಂಡರ್ಡೈಸ್ಡ್ ಪ್ರೊಸೆಸ್. ಯಾಕಂದರೆ ಒಂದು ಸ್ಪೆಸಿಫಿಕ್ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಸ್ಟ್ಯಾಂಡರ್ಡ್ ಫಾರ್ಮ್ ಇರುತ್ತೆ ಫಾರ್ ಕ್ಲೇಮಿಂಗ್ ದಿ ರಿಫಂಡ್. ಅದು ಕಂಪ್ಲೀಟ್ಲಿ ಆನ್ಲೈನ್ ಇದೆ, ಅಂದರೆ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ. ರಿಫಂಡು ಅವ್ನ ಬ್ಯಾಂಕ್ ಅಕೌಂಟ್ಗೆ ಡಿಪಾಸಿಟ್ ಆಗುತ್ತೆ. ಫಿಕ್ಸ್ಡ್ ಟೈಮ್ ಲೈನ್ಸ್ ಇದೆ, ಅದಕ್ಕೆ ಎಲ್ಲದಕ್ಕೂ ಒಂದು ಟೈಮ್ ಪೀರಿಯಡ್ ಅಂತ ಇರುತ್ತೆ. ಅಂದರೆ ಅಪ್ಲಿಕೇಶನ್ ಹಾಕಿದ 90 ಡೇಸ್ ಒಳಗಾಗಿ ಅದು ಪ್ರೊಸೆಸ್ ಆಗಬೇಕು, ಪ್ರೊಸೀಡ್ ಆಗಬೇಕು ಏನೋ ಅಪ್ಲಿಕೇಶನ್. ಅದ್ರ ಜೊತೆಗೆ 15 ಡೇಸ್ ಒಳಗಾಗಿ ಅವನಿಗೆ ಒಂದು ಅಕ್ನಾಲಜ್ಮೆಂಟನ್ನು ಇಶ್ಯೂ ಮಾಡುತ್ತೆ ಗೌರ್ಮೆಂಟ ಫಾರ್ ಸಬ್ಮಿಷನ್ ಫ್ರಮ್ ದ ಡೇಟ್ ಆಫ್ ಸಬ್ಮಿಷನ್ಗೆ. ಅದ್ರ ಜೊತೆಗೆ ಏನಾದರೂ ಡಿಲೇ ಪೇಮೆಂಟ್ ಆಯ್ತಂದರೆ, ಅಥವಾ ಇನ್ ಕೇಸ್ ಗ್ರ್ಯಾಂಟ್ ಆಗಲೇ ಇದ್ದಂದರೆ, ಸೆಟಲ್ ಆಗಲೇ ಇಲ್ಲ ಅಂತಂದರೆ, ರಿಫಂಡ್ ಸೆಟಲ್ ಆಗಲಿಲ್ಲ ಅಂತಂದರೆ ಆತನಿಗೆ ರಿಫಂಡ್ ಅಮೌಂಟ್ ಏನಿದೆ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಹಾಕಿ ಅವನಿಗೆ ಗ್ರ್ಯಾಂಟ್ ಮಾಡ್ತಾರೆ. ಟೈಮ್ ಲಿಮಿಟ್ ಫಾರ್ ಫೈಲಿಂಗ್ ದ ರಿಫಂಡ್ ಅಪ್ಲಿಕೇಶನ್. ಅಂದರೆ ಒಬ್ಬ ರಿಜಿಸ್ಟರ್ಡ್ ಪರ್ಸನ್ ಏನು ರಿಫಂಡ್ ಕ್ಲೇಮ್ಗೆ ಅಪ್ಲಿಕೇಶನ್ ಹಾಕ್ತಾ ಇರ್ತಾನೆ, ಅವನಿಗೆ ಒಂದು ಟೈಮ್ ಲಿಮಿಟ್ ಇರುತ್ತೆ, ಅದು 2 ಇಯರ್ಸ್ ಫ್ರಮ್ ದ ರಿಲೆವೆಂಟ್ ಡೇಟ್. ಅಂದರೆ ಇನ್ವಾಯ್ಸ್ ಆಗಿರ್ತಂದೆ 2 ಇಯರ್ಸ್ ಒಳಗಾಗಿ ಅವನು ರಿಫಂಡ್ಗೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಹ್ಯಾಸಲ್ ಫ್ರೀ ಇದೆ ಮತ್ತು ಟ್ಯಾಕ್ಸ್ ಪೇಯರ್ ಫ್ರೆಂಡ್ಲಿ ಆಗಿರುತ್ತೆ. ನಾವು ಓವರಾಲ್ ಹೇಳಬೇಕಪ್ಪ ಅಂತಂದ್ರೆ, ಕ್ಲೇಮಿಂಗ್ ಆಫ್ ರಿಫಂಡ್ ಅಂಡರ್ ಜಿ ಎಸ್ ಟಿ ಈಸ್ ಟೋಟಲಿ ಹ್ಯಾಸಲ್ ಫ್ರೀ, ಟ್ಯಾಕ್ಸ್ ಪೇಯರ್ ಫ್ರೆಂಡ್ಲಿ ಆ್ಯಂಡ್ ವಿತ್ ಮಿನಿಮಮ್ ಇಂಟರ್ಫೇಸ್ ಬಿಟ್ವೀನ್ ಟ್ಯಾಕ್ಸ್ ಪೇಯರ್ ಆ್ಯಂಡ್ ಟ್ಯಾಕ್ಸ್ ಅಥಾರಿಟೀಸ್ ಆಗಿ ಇರುತ್ತೆ. ಸೊ ಇವು ಕೆಲವೊಂದು ಫೀಚರ್ಸ್ ಆಫ್ ರಿಫಂಡ್ ಮೆಕ್ಯಾನಿಸಮ್. ಒಬ್ಬ ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ ಒಂದು ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಜರ್ನಲ್ಲಿ ಇರ್ತಕ್ಕಂಥ ಬ್ಯಾಲೆನ್ಸ್ ಅಮೌಂಟು ಅಥವಾ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನಲ್ಲಿ ಇರ್ತಕ್ಕಂಥ ಅನ್ಯುಟಿಲೈಸ್ಡ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಷ್ಟೇ ಅವನು ರಿಫಂಡ್ ಆಗಿ ಕ್ಲೇಮ್ ಮಾಡೋಂಗಿಲ್ಲ. ಇನ್ನೂ ಕೆಲವೊಂದು ಸಿಚುವೇಷನ್ಸ್ ಬರುತ್ತೆ, ಕೇಸಸ್ ಬರುತ್ತೆ, ಸರ್ಕಮ್ಟನ್ಸಸ್ ಬರುತ್ತೆ. ಆ ಸಿಚುವೇಷನ್ ಮತ್ತು ಕೇಸಸ್ನಲ್ಲಿ ಅವನು ರಿಫಂಡ್ ಆಗಿ ಕ್ಲೇಮ್ ಮಾಡ್ತಾನೆ. ಅವು ಯಾವ್ಯಾವ ಸಿಚುವೇಷನ್ಸು, ಅವು ಯಾವ್ಯಾವ ಸರ್ಕಮ್ಟನ್ಸಸ್, ಕೇಸಸ್ಸು ಅವನು ರಿಫಂಡ್ ಅಂಥೇಳಿ ಕ್ಲೇಮ್ ಮಾಡ್ಬೋದು. ಸೆಕ್ಷನ್ 54 ಆಫ್ CGST Act 2017 provides for different provisions relating to CGST refund. ಅಂದರೆ ಸೆಕ್ಷನ್ 54 ಅಂತಕ್ಕಂಥ CGST Act 2017 ಪ್ರೊವಿಷನ್ಸ್ ಏನು ಹೇಳುತ್ತಪ್ಪ ಅಂತಂದರೆ, ಈ ರಿಫಂಡ್ ಕ್ಲೇಮ್ ಮಾಡಲಿಕ್ಕೆ ಏನು ಪ್ರೊವಿಷನ್ಸ್ ಅದಾವೆ ಅದ್ರ ಬಗ್ಗೆ ಹೇಳುತ್ತೆ. ದ ಕ್ಲೇಮ್ ಫಾರ್ ರಿಫಂಡ್ ಮೇ ಅರೈಸ್ ಆನ್ ಅಕೌಂಟ್ ಆಫ್, ಯಾವ್ಯಾವ ಸಿಚುವೇಷನಲ್ಲಿ ರಿಫಂಡನ್ನು ಕ್ಲೇಮ್ ಮಾಡ್ಬೋದು. ಅದರಲ್ಲಿ ಫಸ್ಟ್ ಒನ್ ಏನಿದೆ, ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್. ಎಕ್ಸ್ಪೋರ್ಟ್ ಅಂದರೆ ಏನು, ಟೇಕಿಂಗ್ ಗೂಡ್ಸ್ ಔಟ್ಸೈಡ್ ಇಂಡಿಯಾ. ಅಂದರೆ ಈ ದ ಗೌರ್ಮೆಂಟ್ ಆಲ್ವೇಸ್ ಏನು ಮಾಡ್ತಾ ಇರುತ್ತೆ, ಗೌರ್ಮೆಂಟ್ ಆಲ್ವೇಸ್ ಟ್ರೈಸ್ ಟು ಇನ್ಕ್ರೀಸ್ ಎಕ್ಸ್ಪೋರ್ಟ್ಸ್ ಆಸ್ ಮಚ್ ಆಸ್ ಪಾಸಿಬಲ್, ಬಿಕಾಸ್ ದ ಇನ್ಕ್ರೀಸ್ ಇನ್ ಎಕ್ಸ್ಪೋರ್ಟ್ ಹೆಲ್ಪ್ಸ್ ದಿ ಗವರ್ನಮೆಂಟ್ in maintaining the country's economic growth and
to create more employment opportunities and balance of payment also. To boost export, the government provides certain reliefs and benefits to the businesses. One of the such relief provided by the government is claiming of refund in case of ಸಪ್ಲೈ ಆಫ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್. ಅಂದರೆ ಒಬ್ಬ ಯಾರೋ ರಿಜಿಸ್ಟರ್ಡ್ ಪರ್ಸನ್ ಗೂಡ್ಸನ್ನು ಎಕ್ಸ್ಪೋರ್ಟ್ ಮಾಡಿದ್ದ ಅಂತಂದರೆ ಅವನು ಎಕ್ಸ್ಪೋರ್ಟ್ ಮಾಡಿ ಅಲ್ಲಿ IGST ಪೇಮೆಂಟ್ ಮಾಡಿದ್ದ ಅಂತಂದರೆ IGST ಪೇ ಮಾಡಿರ್ತಕ್ಕಂಥದ್ದನ್ನು ಅವನು ರಿಫಂಡ್ ಆಗಿ ಕ್ಲೇಮ್ ಮಾಡಬಹುದು. ಅದು ಒಂದು ಅವನಿಗೆ ಗೌರ್ಮೆಂಟ್ ಪ್ರೊವೈಡ್ ಮಾಡ್ತಕ್ಕಂಥ ಬೆನಿಫಿಟ್. ಇಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ ಆರ್ ಎಕ್ಸ್ಪೋರ್ಟೆಡ್ ಆನ್ ಪೇಮೆಂಟ್ ಆಫ್ IGST ಕ್ಯಾನ್ ಕ್ಲೇಮ್ ರಿಫಂಡ್ ಆಫ್ IGST ಪೇಯ್ಡ್. ಅಂದರೆ ಯಾವಾಗ ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ ಗೂಡ್ಸ್ ಅಥವಾ ಸರ್ವಿಸಸ್, ಅದರಲ್ಲಿ ಪೇ ಮಾಡಿರ್ತಕ್ಕಂಥ IGSTಯನ್ನು ಅವನು ರಿಫಂಡ್ ಅಂತೇಳಿ ಕ್ಲೇಮ್ ಮಾಡ್ಬೋದು. ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಆರ್ ಟ್ರೀಟೆಡ್ ಆ್ಯಸ್ ಇಂಟರ್ಸ್ಟೇಟ್ ಸಪ್ಲೈ. ಇಂಟರ್ಸ್ಟೇಟ್ ಸಪ್ಲೈ, ಇನ್ ಕೇಸ್ ಆಫ್ ಇಂಟರ್ಸ್ಟೇಟ್ ಸಪ್ಲೈ IGST ಈಸ್ ಲೆವಿಡ್. ಅಂದರೆ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟನ್ನು IGST ಅಂತ ಹೇಳಿ ಟ್ರೀಟ್ ಆಗುತ್ತೆ, ಇಂಟರ್ಸ್ಟೇಟ್ ಅಂತ ಟ್ರೀಟ್ ಆಗುತ್ತೆ. ಇಂಟರ್ಸ್ಟೇಟ್ ಅಂತ ಟ್ರೀಟ್ ಆಗೋದ್ರಿಂದ ಅಲ್ಲಿ IGST ಲೆವಿ ಆಗುತ್ತೆ. ಎವ್ರಿ ರಿಜಿಸ್ಟರ್ಡ್ ಪರ್ಸನ್ ಮೇಕಿಂಗ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ has two options. One is export of goods or services on payment of IGST and claim refund. Either he may export goods or services on payment of IGST, he may export goods or services on payment of IGST and claim the refund of IGST, or he may export goods or services under bond. Under bond means without payment of IGST and claim accumulated ITC, input tax credit. There are two options available to exporter. One is he may export goods or service on payment of IGST and claim refund, or export goods or service under bond or letter of undertaking without payment of IGST and claim accumulated input tax credit. ಸೊ ಅದೇ ಇಲ್ಲಿ ನಾವು ಪ್ರತಿಯೊಂದು ಆಪ್ಷನ್, ಎರಡು ಆಪ್ಷನನ್ನು ಇಲ್ಲಿ ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ. ಏನಿದೆ? ಆಪ್ಷನ್ 1, ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆರ್ ಸರ್ವಿಸ್ ಆನ್ ಪೇಮೆಂಟ್ ಆಫ್ IGST ಆ್ಯಂಡ್ ಕ್ಲೇಮ್ ರಿಫಂಡ್. ಸಪೋಸ್ ಟೇಕ್ ಮಿಸ್ಟರ್ A ಸಪ್ಲೈಸ್ ಗೂಡ್ಸ್ ಟು ಮಿಸ್ಟರ್ B. ಏನಾಗುತ್ತೆ? ಅದರದ್ದು ವ್ಯಾಲ್ಯೂ 2 lakh ಇದೆ, 18% GST, ದಟ್ ಕಮ್ಸ್ ಏನ 36,000. ಬಿಗೆ 36,000 ಇನ್ಪುಟ್ ಟ್ಯಾಕ್ಸ್ ಆಗುತ್ತೆ. ಇಫ್ ಹಿ ಈಸ್ ಮೇಕಿಂಗ್ ಪೇಮೆಂಟ್ ಆಫ್ IGST ಮೀನ್ಸ್ ಎಕ್ಸ್ಪೋರ್ಟ್ ಏನು ಮಾಡ್ತಾ ಇದ್ದಾನೆ? ಗೂಡ್ಸನ್ನು ಎಕ್ಸ್ಪೋರ್ಟ್ ಮಾಡಿದ, ಇವನಿಗೆ ಎಕ್ಸ್ಪೋರ್ಟ್ ಮಾಡಿದಾಗ IGSTಯನ್ನು ಪೇಮೆಂಟ್ ಮಾಡ್ತಾನೆ. ಸೊ ವ್ಯಾಲ್ಯೂ 2,50,000 ಇದೆ, ಅದರ ಮೇಲೆ IGST 18%, 45,000 ಔಟ್ಪುಟ್ ಟ್ಯಾಕ್ಸ್ ಆಗುತ್ತೆ. ಈ ಔಟ್ಪುಟ್ ಟ್ಯಾಕ್ಸನ್ನು ಗೌರ್ಮೆಂಟ್ಗೆ ಪೇ ಮಾಡ್ತಾನೆ. ಮೊದಲಿಗೆ ಗೌರ್ಮೆಂಟ್ಗೆ ಔಟ್ಪುಟ್ ಟ್ಯಾಕ್ಸನ್ನು ಪೇ ಮಾಡ್ತಾನೆ, ಔಟ್ಪುಟ್ ಟ್ಯಾಕ್ಸ್ 45,000. ಅದರ ಜೊತೆಗೆ ಈ 36,000 ಆಲ್ರೆಡಿ ಇನ್ಪುಟ್ ಟ್ಯಾಕ್ಸ್ ಇರುತ್ತೆ, ಅಂದರೆ ಆಲ್ರೆಡಿ ಇನ್ಪುಟ್ ಟ್ಯಾಕ್ಸನ್ನು ಪೇ ಮಾಡಿರ್ತಾನೆ. ಇದನ್ನು ಕ್ರೆಡಿಟ್ ಆಗಿ ಅವನು ಅವೈಲ್ ಮಾಡ್ಕೋಬೋದು, ITC, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ 36,000 ಮಾಡಿದರೆ ಇನ್ನೂ ಏನಾಗುತ್ತೆ? 45,000 ಇದೆ, ಇನ್ನೂ 9,000 ನಾವು ಪೇ ಮಾಡಬೇಕಾಗತ್ತೆ. ಆ 9,000 ಅವನು ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಜರ್ನಲ್ಲಿ ಯೂಸ್ ಮಾಡ್ಕೊಂಡು ಟೋಟಲ್ 45,000 ಅವನು ಪೇ ಮಾಡ್ತಾನೆ. ಈ ಟೋಟಲ್ 45,000 ಏನು IGST ಪೇ ಮಾಡಿರ್ತಾನಲ್ಲ, ಅದನ್ನು ಮುಂದಿನ ದಿನದಲ್ಲಿ ಅವನು ಏನು ಮಾಡ್ತಾನೆ? ರಿಫಂಡ್ ಅಂತ ಹೇಳಿ ಕ್ಲೇಮ್ ಮಾಡ್ತಾನೆ. ಹಾಗಾದರೆ ಕ್ಲೇಮ್ ರಿಫಂಡ್ ಆಫ್ ರುಪೀಸ್ ಎಷ್ಟು? 45,000, ದಟ್ ಈಸ್ IGST ಪೇಯ್ಡ್. ಅಂಡ್ ಇನ್ ಫಸ್ಟ್ ಕೇಸ್ ಎಕ್ಸ್ಪೋರ್ಟರ್ ಮೇ ಎಕ್ಸ್ಪೋರ್ಟ್ ಗೂಡ್ಸ್ ಆರ್ ಸರ್ವಿಸಸ್ ಆನ್ ಪೇಮೆಂಟ್ ಆಫ್ IGST ಆ್ಯಂಡ್ ಕ್ಲೇಮ್ ರಿಫಂಡ್. ಅಂದರೆ ಮೊದಲಿಗೆ IGSTಯನ್ನು ಪೇ ಮಾಡಬೇಕು, ಅದಾದಮೇಲೆ ಮುಂದಿನ ದಿನಗಳಲ್ಲಿ ಆ IGST ಪೇ ಮಾಡಿದ್ದನ್ನು ರಿಫಂಡ್ ಅಂತ ಹೇಳಿ ಕ್ಲೇಮ್ ಮಾಡ್ತಾನೆ. ಇದು ಆಪ್ಷನ್ 1. ಇನ್ನು ಆಪ್ಷನ್ 2 ಏನಿದೆ? ಆಪ್ಷನ್ 2, ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆರ್ ಸರ್ವಿಸ್ ಅಂಡರ್ ಬಾಂಡ್ ಆರ್ ಲೆಟರ್ ಆಫ್ ಅಂಡರ್ಟೇಕಿಂಗ್ ಆ್ಯಂಡ್ ಕ್ಲೇಮ್ ಅಕ್ಯುಮುಲೇಟೆಡ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಅಂದರೆ ಅಂಡರ್ ಬಾಂಡ್ ಆರ್ ಲೆಟರ್ ಆಫ್ ಅಂಡರ್ಟೇಕಿಂಗ್, CGST rules 2017, according to CGST rule 2017, if exporter exporting goods or services without payment of IGST, it is mandatory for him to ಫರ್ನಿಷ್ ಬಾಂಡ್ ಆರ್ ಲೆಟರ್ ಆಫ್ ಅಂಡರ್ಟೇಕಿಂಗ್ ಅಂತ ಹೇಳುತ್ತೆ. ಅಂದರೆ ಯಾರು ಒಬ್ಬ ಎಕ್ಸ್ಪೋರ್ಟರ ಗೂಡ್ಸ್ ಅಥವಾ ಸರ್ವಿಸನ್ನು ಏನು ಎಕ್ಸ್ಪೋರ್ಟ್ ಮಾಡ್ತಿರ್ತಾನೆ ವಿದೌಟ್ ಪೇಮೆಂಟ್ ಆಫ್ IGST, ಅಂದರೆ IGST ಪೇಮೆಂಟ್ ಮಾಡದೆ ಅವನು ಗೂಡ್ಸನ್ನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರೆ ಅವನು ಏನು ಫರ್ನಿಷ್ ಮಾಡಬೇಕಾಗತ್ತೆ? ಲೆಟರ್ ಆಫ್ ಅಂಡರ್ಟೇಕಿಂಗ್ ಆರ್ ಬಾಂಡನ್ನು ಫರ್ನಿಷ್ ಮಾಡಬೇಕಾಗತ್ತೆ. ಆವಾಗ ಅದನ್ನು ಬಾಂಡನ್ನು ಪರ್ಮಿಷ್ ಮಾಡಿದರೆ ಅಥವಾ ಲೆಟರ್ ಆಫ್ ಅಂಡರ್ಟೇಕಿಂಗನ್ನು ಫರ್ನಿಷ್ ಮಾಡಿದರೆ ಅವನು ಇನ್ಪುಟ್ ಟ್ಯಾಕ್ಸ್ IGSTಯನ್ನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾದರೆ ಅವನು ಅಲ್ಲಿ ಏನನ್ನು ರಿಫಂಡ್ ಅಂತ ಹೇಳಿ ಕ್ಲೇಮ್ ಮಾಡ್ತಾನೆ ಅನ್ನೋದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ. ಈಗ ಮಿಸ್ಟರ್ A ಸಪ್ಲೈಸ್ ಗೂಡ್ಸ್ ಟು ಮಿಸ್ಟರ್ B. ಮಿಸ್ಟರ್ Bಗೆ ಸಪ್ಲೈ ಮಾಡ್ತಾನೆ, ಅದರದ್ದು ವ್ಯಾಲ್ಯೂ 2 lakh ಇದೆ, 18% GST, 36,000 ಆಯಿತು. 36,000 ಇನ್ಪುಟ್ ಟ್ಯಾಕ್ಸ್, ಮಿಸ್ಟರ್ Bಗೆ ಇನ್ಪುಟ್ ಟ್ಯಾಕ್ಸ್ ಆಯಿತು. ಮಿಸ್ಟರ್ B ಏನು ಮಾಡ್ತಾನೆ? ಆ ಗೂಡ್ಸನ್ನು ಎಕ್ಸ್ಪೋರ್ಟ್ ಮಾಡ್ತಾನೆ. ಇಲ್ಲೊಂದು ಯಾವುದೋ ಪರ್ಸನ್ಗೆ USA ಇರ್ತಕ್ಕಂಥ ಒಂದು ಪರ್ಸನ್ಗೆ ಎಕ್ಸ್ಪೋರ್ಟ್ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ಎಕ್ಸ್ಪೋರ್ಟ್ ಮಾಡ್ತಾನೆ, ಅದರದ್ದು ವ್ಯಾಲ್ಯೂ ಏನಿದೆ 2,50,000 ಆಗುತ್ತೆ.
ಆದರೆ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಅವನು ವಿದೌಟ್ ಪೇಮೆಂಟ್ ಆಫ್ IGST ಅಂದರೆ IGSTನ ಕಲೆಕ್ಟ್ ಮಾಡ್ಕೊಳಂಗಿಲ್ಲ, IGST ಚಾರ್ಜ್ ಮಾಡೋಂಗಿಲ್ಲ ಅಂದರೆ ವಿದೌಟ್ ಪೇಮೆಂಟ್ ಆಫ್ IGST ಬಟ್ ಅಂಡರ್ ಬಾಂಡ್ ಆರ್ ಲೆಟರ್ ಆಫ್ ಅಂಡರ್ಟೇಕಿಂಗ್, ವಿದೌಟ್ ಪೇಮೆಂಟ್ ಆಫ್ IGST ಬಟ್ ಅಂಡರ್ ಬಾಂಡ್ ಆರ್ ಲೆಟರ್ ಆಫ್ ಅಂಡರ್ಟೇಕಿಂಗ್. ಸೊ ಅವನು IGST ಪೇ ಮಾಡದೆ ಗೂಡ್ಸನ್ನು ಎಕ್ಸ್ಪೋರ್ಟ್ ಮಾಡಿದ ಅಂತಂದರೆ ಅವನು ಏನು ಕ್ಲೇಮ್ ಮಾಡ್ಕೋತಾನಪ್ಪ ಅಂತಂದರೆ ಇದು ಆಲ್ರೆಡಿ 36,000 ಇನ್ಪುಟ್ ಟ್ಯಾಕ್ಸ್ ಏನು ಪೇ ಮಾಡಿರ್ತಾನೆ ಮಿಸ್ಟರ್ ಎಗೆ ಆರ್ ಸಪ್ಲೈಯರ್ ಆಫ್ ದಟ್ ಗೂಡ್ಸ್ಗೆ, ಆ 36,000ಅನ್ನು ಅದು ಅನ್ಯುಟಿಲೈಸ್ಡ್ ITC ಆಗುತ್ತೆ, ಯುಟಿಲೈಸೇಷನ್ ಆಗಂಗಿಲ್ಲ. ಸೊ ಇದರ್ ಇಸ್ ಅವನು ಔಟ್ಪುಟ್ ಟ್ಯಾಕ್ಸ್ ಇರೋಂಗಿಲ್ಲ. ಸೊ ಅದಕ್ಕೆ ಅದನ್ನೇ 36,000 ಏನು ಅನ್ಯುಟಿಲೈಸ್ಡ್ ITC ಇದೆಯಲ್ಲ ಅದನ್ನು ರಿಫಂಡ್ ಅಂಥೇಳಿ ಕ್ಲೇಮ್ ಮಾಡ್ತಾನೆ. ಹಾಗಾದರೆ ಈ ಬಾಂಡ್ ಮತ್ತು ಲೆಟರ್ ಆಫ್ ಅಂಡರ್ಟೇಕಿಂಗ್ ಅಂದರೆ ಏನು ಅನ್ನೋದನ್ನು ನೋಡೋಣ. Letter of undertaking, under letter of undertaking ಅಂದರೆ ಏನು? It is an agreement between the applicant and the government or a proper officer, and it is given by registered person to a proper officer. Proper officer is usually commissioner ಇರ್ತಾನೆ. Proper officer ಅವರು commissioner. Actually it is a joint agreement between the applicant or registered person and the government. In this agreement, government allows a supplier to export goods or services without payment of IGST. ಇಲ್ಲಿ ಗೌರ್ಮೆಂಟ್ ಏನು ಮಾಡ್ತತಿ ಅಂದರೆ ಅಕಾರ್ಡಿಂಗ್ ಟು CGST ರೂಲ್ಸ್ 2017, ಎನಿ ರಿಜಿಸ್ಟರ್ಡ್ ಪರ್ಸನ್ ಎಕ್ಸ್ಪೋರ್ಟಿಂಗ್ ಗೂಡ್ಸ್ ಆರ್ ಸರ್ವಿಸಸ್ ವಿದೌಟ್ ಪೇಮೆಂಟ್ ಆಫ್ IGST, ಇಟ್ ಈಸ್ ಮ್ಯಾಂಡೇಟರಿ ಫಾರ್ ಹಿಮ್ ಟು ಫರ್ನಿಶ್ ಬಾಂಡ್ ಆರ್ ಲೆಟರ್ ಆಫ್ ಅಂಡರ್ಟೇಕಿಂಗ್. ಅಂದರೆ ಅವನು ಇಲ್ಲಿ ಗೌರ್ಮೆಂಟ್ ಹೇಳ್ತಾ ಇದೆ, ಏನು ಅಗ್ರಿಮೆಂಟ್ ಆಗ್ತಾ ಇದೆ, ಗೌರ್ಮೆಂಟ್ ಮತ್ತು ಒಬ್ಬ ರಿಜಿಸ್ಟರ್ಡ್ ಪರ್ಸನ್ಗೆ ಗೂಡ್ಸನ್ನು ಎಕ್ಸ್ಪೋರ್ಟ್ ಮಾಡೋದು, ಆದರೆ ವಿದೌಟ್ ಪೇಮೆಂಟ್ ಆಫ್ IGST. ಅಂದರೆ ವಿದೌಟ್ ಪೇಮೆಂಟ್ ಆಫ್ IGST ಮಾಡಿದರೆ ಏನು ಮತ್ತೇನು ಕಂಡೀಷನ್ ಇದೆಯಪ್ಪ ಅಂತಂದರೆ ಇಲ್ಲಿ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ವಿದೌಟ್ ಪೇಮೆಂಟ್ ಆಫ್ IGST ಬಟ್ ಅಗ್ರೀಯಿಂಗ್ ದ್ಯಾಟ್ ಇಫ್ ಇನ್ ಕೇಸ್ ಆಫ್ ಫೇಲ್ಯೂರ್ ಆಫ್ ಎಕ್ಸ್ಪೋರ್ಟಿಂಗ್ ದ ಗೂಡ್ಸ್ ವಿದಿನ್ ಎ ಸ್ಟಿಪ್ಯುಲೇಟೆಡ್ ಟೈಮ್ ಪೀರಿಯಡ್. ಅಂದರೆ ಈ ರಿಜಿಸ್ಟರ್ಡ್ ಪರ್ಸನ್ ಅವನು ಎಕ್ಸ್ಪೋರ್ಟ್ ಏನು ಮಾಡ್ತಿರ್ತಾನಲ್ಲ ಅವನು ವಿದಿನ್ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಆಫ್ ಟೈಮ್ನಲ್ಲಿ ಗೂಡ್ಸನ್ನು ಎಕ್ಸ್ಪೋರ್ಟ್ ಮಾಡದೇ ಇದ್ದರೆ ಅವಾಗೇನು ಅವನು IGST ಪೇಮೆಂಟ್ ಮಾಡಬೇಕಾಗತ್ತೆ. IGST ಪ್ಲಸ್ 18% ಇಂಟ್ರೆಸ್ಟ್. ಅಂದರೆ ಎಕ್ಸ್ಪೋರ್ಟ್ ಮಾಡದೇ ಇದ್ದರೆ ವಿದಿನ್ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಟೈಮ್ ಏನಿಲ್ಲ, ಇನ್ ಕೇಸ್ ಆಫ್ ಗೂಡ್ಸ್ ಅದು 3 months ಇರುತ್ತೆ, ಇನ್ ಕೇಸ್ ಆಫ್ ಸರ್ವಿಸಸ್ 12 months ಇರುತ್ತೆ. ಆ 12 months ಅಥವಾ 3 months ಒಳಗಾಗಿ ಅವ್ನು ಎಕ್ಸ್ಪೋರ್ಟ್ ಮಾಡಬೇಕು. 3 months ಅಷ್ಟರೊಳಗಾಗಿ ಅವ್ನು ಎಕ್ಸ್ಪೋರ್ಟ್ ಮಾಡದೇ ಇದ್ದರೆ ಅವನೇನು ಪೇ ಮಾಡಬೇಕಾಗತ್ತೆ? IGSTಯನ್ನು ಪೇ ಮಾಡಬೇಕಾಗತ್ತೆ. ಪ್ಲಸ್ ಅವ್ನಿಗೇನು 18% ಇಂಟ್ರೆಸ್ಟನ್ನು ಹಾಕಿ ಅವನ IGST ಪೇಮೆಂಟ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ 3 months ಆದಮೇಲೆ ಅವನಿಗೆ ಫರ್ದರ್ 15 days ಟೈಮ್ ಕೊಡ್ತಾರೆ. ಅಂದರೆ 15 days of the expiry of 3 months in case of goods, 15 days of the expiry of 12 months in case of services. He has to pay IGST plus 18% interest from the date of invoice to the date of payment. ಎಲ್ಲಿಂದ ಇನ್ವಾಯ್ಸ್ ಎಲ್ಲಿ ಆಗಿರ್ತೈತಿಲ್ಲ ಆ ಡೇಟ್ದಿಂದ ಎಲ್ಲಿವರೆಗೆ ಯಾವ ಡೇಟಿಗೆ ಅವ್ನು ಪೇಮೆಂಟ್ ಮಾಡೋಕ್ಕೆ ಹೋಗ್ತಾನೆ ಅಲ್ಲಿವರೆಗೆ 18% ಇಂಟ್ರೆಸ್ಟನ್ನು ಕೂಡಿಸಿ ಇನ್ಕ್ಲೂಡಿಂಗ್ IGST ಅವನು ಪೇಮೆಂಟ್ ಮಾಡಬೇಕಾಗತ್ತೆ. ದಿಸ್ ಇಸ್ ಲೆಟರ್ ಆಫ್ ಅಂಡರ್ಟೇಕಿಂಗ್ ಅಂದರೆ ಇಲ್ಲಿ ಲೆಟರ್ ಆಫ್ ಅಂಡರ್ಟೇಕಿಂಗ್ನಲ್ಲಿ ಇಟ್ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಅಪ್ಲಿಕಂಟ್ ಆ್ಯಂಡ್ ದ ಗವರ್ನಮೆಂಟ್ ಅಲೌಸ್ ದಿ ಸಪ್ಲೈಯರ್ to export goods or services without payment of IGST. In case of failure, the exporter has to pay. In case of failure to export the goods within a stipulated period of time, the stipulated period of time is, in case of goods 3 months, in case of services it is 12 months. So if he fails to export goods within a stipulated period of time, then he has to pay IGST plus 18% interest from the date of invoice to the date of payment of that IGST. Okay, ಇದು ಲೆಟರ್ ಆಫ್ ಅಂಡರ್ಟೇಕಿಂಗ್. ಆ್ಯಂಡ್ in or under bond, he may furnish letter of undertaking or bond is just like it is an also agreement between both the parties, but here the exporter has to give ಬ್ಯಾಂಕ್ ಸೆಕ್ಯೂರಿಟಿ. ಇಲ್ಲಿ ಎಕ್ಸ್ಪೋರ್ಟರ್ ಏನು ಕೊಡಬೇಕಾಗತ್ತೆ? ಬ್ಯಾಂಕ್ ಸೆಕ್ಯೂರಿಟಿಯನ್ನು ಕೊಡಬೇಕಾಗುತ್ತೆ. ಸೊ ಇನ್ ಕೇಸ್ ಆಫ್ ಏನಾಗುತ್ತೆ, ಅವನು IGST ಪೇ ಮಾಡದೆ ಬಾಂಡ್ ಆರ್ ಲೆಟರ್ ಆಫ್ ಅಂಡರ್ಟೇಕಿಂಗ್ ಮಾಡಿದ ಅಂತಂದರೆ ಬಾಂಡ್ ಆರ್ ಲೆಟರ್ ಆಫ್ ಅಂಡರ್ಟೇಕಿಂಗ್ ಎಕ್ಸ್ಪೋರ್ಟ್ ಮಾಡಿದಂದ್ರೆ ಏನು, ಅವನು IGST ಪೇ ಮಾಡೋ ಹಾಗಿಲ್ಲ. ಹಾಗಾದರೆ ಅವನು ಏನನ್ನು ಕ್ಲೇಮ್ ಮಾಡ್ತಾನೆ ಇಲ್ಲಿ ರಿಫಂಡ್ ಅಂಥೇಳಿ? ಇಲ್ಲಿ ಏನನ್ನು ಕ್ಲೇಮ್ ಮಾಡ್ತಾನಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನಿರುತ್ತಲ್ಲ 36,000, ಈ 36,000ಅನ್ನು ಅವನು
ರಿಫಂಡ್ ಆಗಿ ಕ್ಲೇಮ್ ಮಾಡ್ತಾನೆ ಇನ್ ಕೇಸ್ ಆಫ್ ಬಾಂಡ್ ಆರ್ ಲೆಟರ್ ಆಫ್ ಅಂಡರ್ಟೇಕಿಂಗ್ನಲ್ಲಿ. ಓಕೆ, ಓಕೆ ದೆನ್ ವಾಟ್ ಆರ್ ದ ಪ್ರೊಸೀಜರ್ಸ್ ಏನಿದೆ ಇಲ್ಲಿ ಅಂದರೆ ಒಂದು ರಿಫಂಡನ್ನು ಕ್ಲೇಮ್ ಮಾಡಲಿಕ್ಕೆ ಇರತಕ್ಕಂಥ ಪ್ರೊಸೀಜರ್ಸ್ ಏನು, ಕಂಡೀಷನ್ಸ್ ಏನು ಅಂತಕ್ಕಂಥ ನೋಡೋಣ. ಪ್ರೊಸೀಜರ್ ಏನು, ಸಿಪ್ಪಿಂಗ್ ಬಿಲ್ ಆರ್ ಬಿಲ್ ಆಫ್ ಎಕ್ಸ್ಪೋರ್ಟ್ ಡೀಮ್ ಟು ಬಿ ಅಪ್ಲಿಕೇಶನ್ ಫಾರ್ ರಿಫಂಡ್. ಇಲ್ಲಿ ಸ್ಪೆಸಿಫಿಕ್ ಆಗಿ ರಿಫಂಡ್ ಅಪ್ಲಿಕೇಶನ್ ಏನಿರಂಗಿಲ್ಲ, ಅಂದರೆ ಎಕ್ಸ್ಪೋರ್ಟರ್ ಓನ್ಲಿ ಬೈ ಸಬ್ಮಿಟ್ಟಿಂಗ್ ಸಿಪ್ಪಿಂಗ್ ಬಿಲ್ ಆರ್ ಬಿಲ್ ಆಫ್ ಎಕ್ಸ್ಪೋರ್ಟ್ ಅಷ್ಟಾದರೆ ಆಯಿತು ಅಂದರೆ ಅದು ದಟ್ ಈಸ್ ಓನ್ಲಿ ದ ಡೀಮ್ ಟು ಬಿ ಅಪ್ಲಿಕೇಶನ್ ಫಾರ್ ರಿಫಂಡ್. ಸಿಪ್ಪಿಂಗ್ ಬಿಲ್ ಇಫ್ ಎಕ್ಸ್ಪೋರ್ಟರ್ ಎಕ್ಸ್ಪೋರ್ಟಿಂಗ್ ಗೂಡ್ಸ್ ಬೈ ಏರ್ ಆರ್ ವಾಟರ್, ಅಂದರೆ ಏರ್ ಮತ್ತು ವಾಟರ್ಲಿಂದ ಅವನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಂದರೆ ಸಿಪ್ಪಿಂಗ್ ಬಿಲ್ ಇರುತ್ತೆ. ಅವನು ರೋಡ್ ಮುಖಾಂತರ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದರೆ ಬಿಲ್ ಆಫ್ ಎಕ್ಸ್ಪೋರ್ಟ್ ಇರುತ್ತೆ. ಓಕೆ, ಸಿಪ್ಪಿಂಗ್ ಬಿಲ್ ಆರ್ ಬಿಲ್ ಆಫ್ ಎಕ್ಸ್ಪೋರ್ಟನ್ನು ರಿಫಂಡ್ಗೆ ಅಪ್ಲಿಕೇಶನ್ ಇದ್ದಂಗೆ ಅವ್ನು ಸಬ್ಮಿಟ್ ಮಾಡಿದರೆ ಆಯಿತು. ಇನ್ನು ಪ್ರೀ ಎಕ್ಸ್ಪೋರ್ಟ್ ಜನರಲ್ ಮ್ಯಾನಿಫೆಸ್ಟ್ ಅಂದರೆ ಯಾವ ಗೂಡ್ಸನ್ನು ಎಕ್ಸ್ಪೋರ್ಟ್ ಮಾಡಿರ್ತಾನೆ ಅಥವಾ ಯಾವ ಸರ್ವಿಸನ್ನು ಎಕ್ಸ್ಪೋರ್ಟ್ ಮಾಡಿರ್ತಾನೆ, ಲಿಸ್ಟ್ ಆಫ್ ಗೂಡ್ಸ್ ಆ್ಯಂಡ್ ಲಿಸ್ಟ್ ಆಫ್ ಸರ್ವಿಸಸ್ ಎಲ್ಲಿರಬೇಕಪ್ಪ ಅಂತಂದ್ರೆ ಪ್ರೀ ಎಕ್ಸ್ಪೋರ್ಟ್ ಜನರಲ್ ಮ್ಯಾನಿಫೆಸ್ಟ್ನಲ್ಲಿ ಲಿಸ್ಟೆಡ್ ಇರಬೇಕು. ಇವನು ಯಾರು ಲಿಸ್ಟೆಡ್ ಮಾಡ್ತಾರೋ, ಇವನು ಫಾರ್ ಎಕ್ಸಾಂಪಲ್ ಸಿಪ್ಪಿಂಗ್ ಬೈ ಸಿಪ್ದಿಂದ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಅಲ್ಲಿ ಕ್ಯಾಪ್ಟನ್ ಇರ್ತಾನೆ. ಆ ಕ್ಯಾಪ್ಟನ್ ಏನು ಮಾಡ್ತಾನಪ್ಪ ಅಂತಂದ್ರೆ ಆ ಲಿಸ್ಟ್ ಆಫ್ ಗೂಡ್ಸ್ ಏನು ಎಕ್ಸ್ಪೋರ್ಟ್ ಆಗ್ತಾ ಇರ್ತಾವೆ ಅವನು ಲಿಸ್ಟೆಡ್ ಮಾಡ್ತಾನೆ ಎಲ್ಲಿ, ಪ್ರೀ ಎಕ್ಸ್ಪೋರ್ಟ್ ಜನರಲ್ ಮ್ಯಾನಿಫೆಸ್ಟ್ನಲ್ಲಿ. ಸೊ ಪ್ರೀ ಎಕ್ಸ್ಪೋರ್ಟ್ ಜನರಲ್ ಮ್ಯಾನಿಫೆಸ್ಟ್ನಲ್ಲಿ ಅವು ಗೂಡ್ಸ್ ಅವೈಲೇಬಲ್ ಇರಬೇಕು, ಎಕ್ಸ್ಪೋರ್ಟ್ ಮಾಡಿರ್ತಕ್ಕಂಥ ಗೂಡ್ಸು. ಇನ್ನು ಈ ರಿಜಿಸ್ಟರ್ಡ್ ಪರ್ಸನ್ ಏನು ಮಾಡಿರ್ಬೇಕಪ್ಪ ಅಂದ್ರೆ ಟು ಕ್ಲೇಮ್ ರಿಫಂಡ್ ಎಷ್ಟು ಪರ್ನಿಶ್ ವ್ಯಾಲಿಡ್ ರಿಟರ್ನ್ ಇನ್ GSTR 3 ಆ್ಯಂಡ್ 3B ರಿಟರ್ನ್ ಫೈಲ್ ಮಾಡಿರಬೇಕು. GSTR 3 ಮತ್ತು GSTR 3B ರಿಟರ್ನನ್ನು ಫೈಲ್ ಮಾಡಿದಾಗ ಅವನು ರಿಫಂಡನ್ನು ಕ್ಲೇಮ್ ಮಾಡ್ಬೋದು. ಆ್ಯಂಡ್ ಇಫ್ ಹಿ ಈಸ್ ಎಕ್ಸ್ಪೋರ್ಟಿಂಗ್ ಗೂಡ್ಸ್ ಅಂಡರ್ ಬಾಂಡ್ ಆರ್ ಲೆಟರ್ ಆಫ್ ಅಂಡರ್ಟೇಕಿಂಗ್, ಅವನು ಎಕ್ಸ್ಪೋರ್ಟ್ ಯಾವ ಮುಖಾಂತರ ಬಾಂಡ್ ಮತ್ತು ಲೆಟರ್ ಆಫ್ ಅಂಡರ್ಟೇಕಿಂಗ್ ಮುಖಾಂತರ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದ ಅಂತಂದರೆ ಬಾಂಡ್ ಮತ್ತು ಲೆಟರ್ ಆಫ್ ಅಂಡರ್ಟೇಕಿಂಗ್ ಎರಡೂ ಯಾವುದಿರುತ್ತೆ ಅದನ್ನು ಅವನು ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ಪ್ರೊಸೀಜರ್ ಫಾರ್ ಕ್ಲೇಮಿಂಗ್ ರಿಫಂಡ್ ಇನ್ ಕೇಸ್ ಆಫ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್. ನೆಕ್ಸ್ಟ್ ಏನಿದೆ, ಸೆಕೆಂಡ್ ಸಿಚುವೇಶನ್ ಈಸ್ ಸಪ್ಲೈಸ್ ಟು ಸೆಜ್ ಯೂನಿಟ್ಸ್ ಆರ್ ಸೆಜ್ ಡೆವಲಪರ್ಸ್. ಅಂದರೆ ಇಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ ಸಪ್ಲೈಯಿಂಗ್ ಟು ಸೆಜ್ ಯೂನಿಟ್ಸ್ ಆರ್ ಸೆಜ್ ಡೆವಲಪರ್ಸ್. ಇನ್ ದಿಸ್ ಕೇಸ್ ಏನಾಗುತ್ತೆ, ಆಲ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಟು ಸೆಜ್ ಯೂನಿಟ್ಸ್ ಆರ್ ಕ್ಯಾಟಗರೈಸ್ಡ್ ಆ್ಯಸ್ ಜೀರೋ ರೇಟೆಡ್ ಸಪ್ಲೈ. ಇದು ನಿಮ್ಗೆ ಗೊತ್ತಿದೆ. ಇವನೇನಂತೀವಿ ನಾವು, ಜೀರೋ ರೇಟೆಡ್ ಸಪ್ಲೈ ಅಂತೀವಿ. ಅಂದರೆ ಎಲ್ಲ ಎಕ್ಸ್ಪೋರ್ಟ್ಸು ಮತ್ತು ಸಪ್ಲೈಸ್ ಟು ಸೆಜ್ ಯೂನಿಟ್ಸ್ ಆ್ಯಂಡ್ ಸೆಜ್ ಡೆವಲಪರ್ಸನ್ನು ಏನಂತ ಕ್ಯಾಟಗರೈಸ್ ಮಾಡ್ತಾರೆ GSTನಲ್ಲಿ, ಜೀರೋ ರೇಟೆಡ್ ಸಪ್ಲೈ. ಸೊ ಜೀರೋ ರೇಟೆಡ್ ಸಪ್ಲೈ ಎದಕ್ಕಾಗತ್ತಪ್ಪ ಅಂತಂದ್ರೆ ನಾವು ಇಲ್ಲಿ ಎಕ್ಸ್ಪೋರ್ಟ್ ಮಾಡಿರ್ತಕ್ಕಂಥ ಗೂಡ್ಸ್ಗೆ ಅವನು IGST ಪೇ ಮಾಡಿದ್ದ ಅಂತಂದರೆ IGSTನ ರಿಫಂಡ್ ಆಗಿ ಕ್ಲೇಮ್ ಮಾಡ್ತಾನೆ. ಸೊ ಅದಕ್ಕೆ ಅದು ಏನೂ GST ಇರೋದಿಲ್ಲ ಅದರಾಗ, ಅದಕ್ಕೆ ಅದು ಜೀರೋ ರೇಟೆಡ್ ಸಪ್ಲೈ ಆಗುತ್ತೆ. ಇನ್ನು ಅದೇ ಥರನಾಗಿ ಅವನು ಸೆಜ್ ಯೂನಿಟ್ಸ್ಗೆ ಮಾಡಿದ್ದ ಅಂತಂದರೆ ಆ ಸೆಜ್ ಯೂನಿಟ್ಸ್ನಲ್ಲಿನೂ IGST ಲೇವಿ ಆಗುತ್ತೆ. ಅದನ್ನು ಹೊಳ್ಳಿ ಅವನು ರಿಫಂಡ್ ಆಗಿ ಕ್ಲೇಮ್ ಮಾಡ್ತಾನೆ. ಹಾಗೆ ರಿಫಂಡ್ ಆಗಿ ಕ್ಲೇಮ್ ಮಾಡೋದ್ರಿಂದ ಅವನೇನು ಟ್ಯಾಕ್ಸ ಪೇ ಮಾಡಿದಂಗೆ ಆಗಂಗಿಲ್ಲ. ಸೊ ಆ ಕಾರಣಕ್ಕೆ ಇವನ್ನ ಜೀರೋ ರೇಟೆಡ್ ಸಪ್ಲೈ ಅಂತ ಕರಿತೀವಿ. ಇವು ಜೀರೋ ರೇಟೆಡ್ ಸಪ್ಲೈನಲ್ಲಿ ಇರ್ತಕ್ಕಂಥವು. ದ ಸಪ್ಲೈಸ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ ಟು ಸೆಜ್ ಯೂನಿಟ್ಸ್ or to sales developers has two options. Again here the supplier of goods or services or both to sales units or sales developers has two options. Option 1, either he may supply of goods or services or both on payment of IGST and claim refund. ಇಲ್ಲಿ ಪೇಮೆಂಟ್ ಆಫ್ IGST ಮಾಡಿ ರಿಫಂಡ್ ಆಗಿ ಕ್ಲೇಮ್ ಮಾಡ್ಬೋದು. ಹೇಗೆ ಎಕ್ಸ್ಪೋರ್ಟರ್ ಮಾಡ್ತಾನೆ ಹಾಗೆ ಇಲ್ಲಿ ಸಪ್ಲೈಯರ್ ಆಫ್ ಗೂಡ್ಸ್ ಟು ಸೆಜ್ ಯೂನಿಟ್ಸ್ ಆರ್ ಸೆಜ್ ಡೆವಲಪರ್ಸ್. ಆರ್ ಹಿ ಮೇ ಸಪ್ಲೈ ಗೂಡ್ಸ್ ಆರ್ ಸರ್ವಿಸಸ್ ಅಂಡರ್ ಬಾಂಡ್ ಆರ್ ಲೆಟರ್ ಆಫ್ ಅಂಡರ್ಟೇಕಿಂಗ್ ಆ್ಯಂಡ್ ಕ್ಲೇಮ್ ಅಕ್ಯುಮುಲೇಟೆಡ್ ITC. ಇಲ್ಲೂ ಸೇಮ್ ಇದೆ. ಎಕ್ಸ್ಪೋರ್ಟರ್ ನಂಗೆ ಅವನು ವಿದೌಟ್ ಪೇಮೆಂಟ್ ಆಫ್ IGST ಅಂಡರ್ ಬಾಂಡ್ ಆರ್ ಲೆಟರ್ ಆಫ್ ಅಂಡರ್ಟೇಕಿಂಗ್ನಲ್ಲಿ ಗೂಡ್ಸನ್ನು ಸಪ್ಲೈ ಮಾಡ್ತಾನೆ ಸೆಜ್ ಯೂನಿಟ್ಸ್ ಆರ್ ಸೆಜ್ ಡೆವಲಪರ್ಸ್ಗೆ. ಆ್ಯಂಡ್ ಏನು ಕ್ಲೇಮ್ ಮಾಡ್ತಾನೆ, ಕ್ಲೇಮ್ ಅಕ್ಯುಮುಲೇಟೆಡ್ ITC, ದಟ್ ಈಸ್ ಅನ್ಯುಟಿಲೈಸ್ಡ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಕ್ಲೇಮ್ ಮಾಡ್ತಾನೆ. ಸೊ ವಿತ್ ಎಕ್ಸಾಂಪಲ್ನ ಮುಖಾಂತರ ಎರಡೂ ನೋಡೋಣ, ಆಪ್ಷನ್ 1 ಆ್ಯಂಡ್ ಆಪ್ಷನ್ 2 ಅನ್ನು. ಆಪ್ಷನ್ 1 ಏನಿದೆ, ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸ್ ಆನ್ ಪೇಮೆಂಟ್ ಆಫ್ IGST and claim refund of IGST which is paid. IGST ಏನು ಪೇ ಮಾಡಿರ್ತಾನೆ ಅದನ್ನು ರಿಫಂಡ್ ಆಗಿ ಕ್ಲೇಮ್ ಮಾಡ್ತಾನೆ. ಸಪೋಸ್ ಮಿಸ್ಟರ್ A is supplying goods to Mr. B, the value of which is 2 lakh, 18% GST, that comes 36,000, that is input tax to Mr. B. If Mr. B supplies goods to Mr. C, if Mr. C has unit in SEJ, ಮಿಸ್ಟರ್ ಸಿ ಯೂನಿಟ್ ಎಲ್ಲಿದೆ, ಒಂದು ಸೆಜ್ನಲ್ಲಿದೆ, ಸ್ಪೆಷಲ್ ಎಕನಾಮಿಕ್ ಝೋನ್ನಲ್ಲಿದೆ. ಸೊ ಸ್ಪೆಷಲ್ ಎಕನಾಮಿಕ್ ಝೋನ್ನಲ್ಲಿ ಇರ್ತಕ್ಕಂಥ
ಒಂದು ಯೂನಿಟ್ಗೆ ಮಿಸ್ಟರ್ ಬಿ ಇದ್ದ ಗೂಡ್ಸನ್ನು ಸಪ್ಲೈ ಮಾಡ್ತಾ ಇದ್ದಾನೆ. ಅದರದ್ದು ವ್ಯಾಲ್ಯೂ ಎಷ್ಟಿದೆ? 2,50,000 ಇದೆ. ಅದರ ಮೇಲೆ 18% GST ಇದೆ. ಅಂದರೆ ಫಸ್ಟ್ ಆಪ್ಷನಲ್ಲಿ ಹಿ ಈಸ್ ಚೂಸಿಂಗ್ ದ್ಯಾಟ್ ಪೇಮೆಂಟ್ ಆಫ್ IGST. ಅವ್ನು ಫಸ್ಟ್ಗೆ ಏನು ಮಾಡ್ತಾ ಇದ್ದಾನೆ? IGSTನ ಪೇ ಮಾಡ್ತಾನೆ. 45,000 IGSTನ ಪೇ ಮಾಡ್ತಾನೆ. ಸೊ ಅದು 45,000 ಏನಾಗುತ್ತೆ? ಔಟ್ಪುಟ್ ಟ್ಯಾಕ್ಸ್ ಆಗುತ್ತೆ. ಇದನ್ನು ಯೂಶ್ವಲಿ ಸಿದಿಂದ ಕಲೆಕ್ಟ್ ಆಗಿರ್ತದೆ 45,000. ಆ ಔಟ್ಪುಟ್ ಟ್ಯಾಕ್ಸ್ 45,000 ಪೇ ಮಾಡ್ಬೇಕಾದ್ರೆ ಆಲ್ರೆಡಿ 36,000 ಪೇ ಮಾಡಿರ್ತಾನೆ. ದಟ್ ಈಸ್ ಇನ್ಪುಟ್ ಟ್ಯಾಕ್ಸ್. ಆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಅವೈಲ್ ಮಾಡ್ಕೋತಾನೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅವೈಲ್ ಮಾಡ್ಕೊಂಡ್ರೆ ಇನ್ನೂ 9,000 ಉಳಿದೈತಿ. ಆ 9,000 ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಜರ್ ಯೂಸ್ ಮಾಡ್ಕೊಂಡು ಅವನ ಪೇಮೆಂಟ್ ಮಾಡ್ತಾನೆ. ಅಂದರೆ ಇಲ್ಲಿ ಫಾರ್ ಪೇಮೆಂಟ್ ಆಫ್ 45,000 ಔಟ್ಪುಟ್ ಟ್ಯಾಕ್ಸ್, the registered person can make use of amount available in electronic cash ledger and electronic credit ledger. ಅಂದರೆ ಒಬ್ಬ ರಿಜಿಸ್ಟರ್ಡ್ ಪರ್ಸನ್ನ ಔಟ್ಪುಟ್ ಟ್ಯಾಕ್ಸ್ ಏನು ಪೇ ಮಾಡ್ತಿರ್ತಾನಲ್ಲ, ಆವಾಗ ಅವನು ಎಲ್ಲಿ ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಜರ್ನಲ್ಲಿರ್ತಕ್ಕಂಥ ಅಮೌಂಟು ಮತ್ತು ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಜರ್ನಲ್ಲಿರ್ತಕ್ಕಂಥ ಅಮೌಂಟನ್ನು ಯುಟಿಲೈಸ್ ಮಾಡ್ಬೋದು. ಹಾಗೆ ಯುಟಿಲೈಸ್ ಮಾಡಿ 45,000 ಪೇ ಮಾಡ್ತಾನೆ. ಈ ಏನು IGST 45,000 ಪೇ ಮಾಡಿರ್ತಾನಲ್ಲ, ದಿಸ್ 45,000 he can claim refund in case of situation option 1. Okay, in option 2 ಏನು ಹೇಳುತ್ತೆ? ಅಗೇನ್ ಸೇಮ್ ಆಪ್ಷನ್ 2, ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸ್ ಅಂಡರ್ ಬಾಂಡ್ ಆರ್ ಲೆಟರ್ ಆಫ್ ಅಂಡರ್ಟೇಕಿಂಗ್. ಇಲ್ಲಿ ಏನಿರುತ್ತೆ? ವಿದೌಟ್ ಪೇಮೆಂಟ್ ಆಫ್ IGST, ಬಾಂಡ್ ಆರ್ ಲೆಟರ್ ಆಫ್ ಅಂಡರ್ಟೇಕಿಂಗ್ ವಿತ್ ಅಗ್ರಿಮೆಂಟ್ ಬಿಟ್ವೀನ್ ದಿ ಯಾರು ಸರ್ವೆ ರಿಜಿಸ್ಟರ್ಡ್ ಪರ್ಸನ್ ಆ್ಯಂಡ್ ಗೌರ್ಮೆಂಟ್ ನಡುವೆ ಅಗ್ರಿಮೆಂಟ್ ಪ್ರಕಾರ ಲೆಟರ್ ಆಫ್ ಅಂಡರ್ಟೇಕಿಂಗನ್ನು ಪರ್ನಿಷ್ ಮಾಡೋದ್ರ ಮುಖಾಂತರ ಅವನು ಇಲ್ಲಿ ಗೂಡ್ಸನ್ನು ಸಪ್ಲೈ ಮಾಡ್ತಾನೆ ಸೆಜ್ ಯೂನಿಟ್ಸ್ಗೆ. ಲೆಟ್ ಟೇಕ್ ಎಕ್ಸಾಂಪಲ್, ಮಿಸ್ಟರ್ ಎ ಸಪ್ಲೈಯಿಂಗ್ ಗೂಡ್ಸ್ ಟು ಮಿಸ್ಟರ್ ಬಿ. ಮಿಸ್ಟರ್ ಬಿ value is 2 lakh, 18% GST, that comes 36,000. That 36,000 is input tax to Mr. B. Mr. B supplies to Mr. C. Mr. C has unit in SEJ, Special Economic Zone unit. Value is 2,50,000, but without payment of IGST. Without payment of IGST, furnishing bond or letter of undertaking. ಸೊ ನಾನು ನಿಮ್ಗೆ ಹೇಳಿದೆ, ಅಕಾರ್ಡಿಂಗ್ ಟು CGST ರೂಲ್ಸ್ 2017, ಎನಿ ರಿಜಿಸ್ಟರ್ಡ್ ಪರ್ಸನ್ who is supplying goods or service or both without payment of IGST, it is mandatory for him to furnish a bond or letter of undertaking. If he is submitting bond or letter of undertaking or supplying under bond or letter of undertaking without payment of IGST, he can claim refund of unutilized ITC, that is ITC already input tax already paid, that is 36,000. This 36,000 he can claim as refund. ಬಾಂಡ್ ಅಂದರೆ ಏನು, ಲೆಟರ್ ಆಫ್ ಅಂಡರ್ಟೇಕಿಂಗ್ ಅಂದರೆ ಏನು, ಅದನ್ನು ನಾವು ಹಿಂದಿನ ಸ್ಲೈಡ್ಸ್ನಲ್ಲಿ ನೋಡಿದ್ದೀವಿ. ಓಕೆ, ಇನ್ನು ಫಾರ್ ಕ್ಲೇಮಿಂಗ್ ರಿಫಂಡ್ ಆಫ್ ಅನ್ಯುಟಿಲೈಸ್ಡ್ ITC ಆರ್ IGST ಫಾರ್ ಸಪ್ಲೈಯರ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ ಟು ದ ಸೆಡ್ ಯೂನಿಟ್ಸ್ ಹ್ಯಾಸ್ ಟು ಫಾಲೋ ಸಮ್ ಪ್ರೊಸೀಜರ್ ಇದೆ. ಅದಕ್ಕೆ ಹಾಗೆ ಅವನು ಅಪ್ಲಿಕೇಶನನ್ನು, ಒಂದು ರಿಫಂಡ್ ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಹ್ಯಾಸ್ ಟು ಸಬ್ಮಿಟ್ refund application, online refund application, and fully admitted in such units. ಅಂದರೆ ಏನು ಗೂಡ್ಸ್ ಅಥವಾ ಸರ್ವಿಸಸ್ ಏನು ಸಪ್ಲೈ ಮಾಡಿರ್ತಾನೆ ಅವು ಸೆಜ್ ಯೂನಿಟ್ಸ್ಗೆ ಯುಟಿಲೈಸ್ ಆಗಬೇಕು. ಅದರ್ ದೆನ್ ಸೆಜ್ ಯೂನಿಟ್ಸ್ಗಾದರೆ ಅವನು ಗೂಡ್ಸನ್ನು ಗೂಡ್ಸ್ ಅದರ್ ದೆನ್ ಸೆಜ್ ಯೂನಿಟ್ಸ್ಗಾದರೆ ಅವನು ರಿಫಂಡನ್ನು ಕ್ಲೇಮ್ ಮಾಡೋಕ್ಕೆ ಬರೋಂಗಿಲ್ಲ. ಸಪೋಸ್ ಟೇಕ್ ಏನನ್ನ ನಾವೀಗ ಮಿಸ್ಟರ್ ಸಿದು ಒಂದು ಸೆಜ್ನಲ್ಲಿ ಒಂದು ಯೂನಿಟ್ ಇದೆ ಮತ್ತು ಅದರ್ ದೆನ್ ಸೆಜ್ನಲ್ಲಿ ಒಂದು ಯೂನಿಟ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಅದರ್ ದೆನ್ ಸೆಜ್ನಲ್ಲಿ ಇರ್ತಕ್ಕಂಥ ಅವನು ಇನ್ವರ್ಟ್ ಸಪ್ಲೈ ಎದಕ್ಕೆ ಮಾಡ್ಕೊಂಡಿರ್ತಾನೆ? ಸೆಜ್ ಯೂನಿಟ್ಸ್ಗೆ ಅಂತ ಮಾಡ್ಕೊಂಡಿರ್ತಾನೆ. ಬಟ್ ಗೂಡ್ಸನ್ನು ಎಲ್ಲಿ ಯುಟಿಲೈಸ್ ಮಾಡ್ತಾನೆ? ಅದರ್ ದೆನ್ ಸೆಜ್ ಯೂನಿಟ್ಸ್ಗೆ ಗೂಡ್ಸನ್ನು ಯುಟಿಲೈಸ್ ಮಾಡ್ತಾನೆ. ಹಾಗೇನಾದರೂ ಆಗಿದ್ದರೆ ಆವಾಗ ಆ ಸಪ್ಲೈಯರ ರಿಫಂಡ್ ಆಗಿ ಕ್ಲೇಮ್ ಮಾಡೋಕ್ಕೆ ಬರೋದಿಲ್ಲ. ಅದ್ರ ಮೇಲೆ ಇರ್ತಕ್ಕಂಥ IGST ಇರ್ಬೋದು ಅಥವಾ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಕ್ಲೇಮ್ ಮಾಡಲಿಕ್ಕೆ ಬರೋದಿಲ್ಲ. ಅಂದರೆ ದ ಗೂಡ್ಸ್ ವಿಚ್ ಆರ್ ಸಪ್ಲೈಡ್ ಟು ದ ಸೆಜ್ ಯೂನಿಟ್ಸ್ ಆರ್ ಫುಲ್ಲಿ ಯುಟಿಲೈಸ್ಡ್ ಇನ್ ಸೆಜ್ ಯೂನಿಟ್ಸ್ ಓನ್ಲಿ. ಓಕೆ, ಇನ್ ಸಬ್ಮಿಷನ್ ಆಫ್ ಅಕ್ನಾಲೇಜ್ಮೆಂಟ್, ಇಲ್ಲಿ ಈ ಸಪ್ಲೈಯರ್ ಹ್ಯಾಸ್ ಟು ಸಬ್ಮಿಟ್ ಆನ್ ಅಕ್ನಾಲೇಜ್ಮೆಂಟ್ ಏನಿರುತ್ತೆ? ಎವಿಡೆನ್ಸ್ ರಿಗಾರ್ಡಿಂಗ್ ಎವಿಡೆನ್ಸ್ ಗಿವನ್ ಬೈ ದಿ ಸೆಜ್ ಆಫೀಸರ್ ಎವಿಡೆನ್ಸ್ ಅಂತ ಹೇಳ್ಕೊಡ್ತಾನೆ. ಏನು ಎವಿಡೆನ್ಸ? ಗೂಡ್ಸ್ ರಿಸಿಪ್ಟ್ ಆಗಿದೆ ಅಂಥೇಳಿ. ಸೆಜ್ ಯೂನಿಟ್ಸ್ನಲ್ಲಿ ಗೂಡ್ಸ್ ರಿಸೀವ್ಡ್ ಆಗಿದೆ ಅಂದರೆ ಸೆಜ್ ಯೂನಿಟ್ಸ್ಗೆ ಮಿಸ್ಟರ್ ಬಿ, ಫಾರ್ ಎಕ್ಸಾಂಪಲ್ ಮಿಸ್ಟರ್ ಬಿ ಸಪ್ಲೈ ಮಾಡಿದಾನೆ, ಆ ಮಿಸ್ಟರ್ ಬಿದಿಂದ ಸೆಜ್ ಯೂನಿಟ್ಗೆ ಗೂಡ್ಸ್ ರಿಸೀವ್ ಆಗಿದೆ ಅಂತೇಳಿ ಒಂದು ಎವಿಡೆನ್ಸ್ ಅಂತ ಹೇಳಿಕೊಡ್ತಾನೆ. ಒಂದು ಯಾರೋ ಸ್ಪೆಷಲ್ ಎಕನಾಮಿಕ್ ಝೋನ್ ಆಫೀಸರ ಅದಕ್ಕೆ ಒಂದು ಅಕ್ನಾಲೇಜ್ಮೆಂಟ್ ಮಾಡಿ ಯಾರು ಸಪ್ಲೈಯರ ಅಥವಾ ಸಪ್ಲೈಯರ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಟು ಸೆಜ್ ಯೂನಿಟ್ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಒಂದು ರಿಫಂಡ್ ಅಪ್ಲಿಕೇಶನ್ ಇರುತ್ತೆ, ಅವನು ಫುಲ್ಲಿ ಸೆಜ್ ಯೂನಿಟ್ಸ್ ಯುಟಿಲೈಸ್ ಆಗಬೇಕು, ಒಂದು ಅಕ್ನಾಲೇಜ್ಮೆಂಟನ್ನು ಪ್ರೊವೈಡ್ ಮಾಡಿ ಸಬ್ಮಿಟ್ ಮಾಡಬೇಕು. ಅದೇನಿರುತ್ತಪ್ಪ ಅಂದರೆ ಎವಿಡೆನ್ಸ್ ರಿಗಾರ್ಡಿಂಗ್ ದಿ ರಿಸಿಪ್ಟ್ ಆಫ್ ಗೂಡ್ಸ್, ದಟ್ ಡಾಕ್ಯುಮೆಂಟ್ ಈಸ್ ಗಿವನ್ ಬೈ ದಿ ಸೆಜ್ ಆಫೀಸರ್. ಹಾಗಾದರೆ ಇಲ್ಲಿ 2 ಆಪ್ಷನ್ ಇದೆ, ಸಪ್ಲೈಸ್ ಟು ಸೆಜ್ ಯೂನಿಟ್ಸ್
ಆರ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್. ಇವೆರಡೂದರಲ್ಲಿ ಎರಡು ಆಪ್ಷನ್ಸ್ ಇದೆ. ಆಪ್ಷನ್ 1 ವಿದೌಟ್ ಪೇಮೆಂಟ್ ಆಫ್ IGST, ಆಪ್ಷನ್ 2 ಅಂಡರ್ ಬಾಂಡ್ ಆರ್ ಲೆಟರ್ ಆಫ್ ಅಂಡರ್ಟೇಕಿಂಗ್. ಹಾಗಾದರೆ ಏನು ಡಿಫ್ರೆನ್ಸ್ ಏನೇನಿದೆ? ಇನ್ ಕೇಸ್ ಆಫ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆ್ಯಂಡ್ ಸಪ್ಲೈಯರ್ ಟು ಸೈಜ್ ಯೂನಿಟ್ಸ್ ಆರ್ ಸೈಜ್ ಡೆವಲಪರ್ಸ್, ಇವೆರಡೂ ನಡುವೆ ಇರತಕ್ಕಂಥ ಡಿಫ್ರೆನ್ಸ್ ಏನು ಡಿಫ್ರೆನ್ಸಪ್ಪ ಅಂತಂದರೆ, ಫಸ್ಟ್ನಲ್ಲಿ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ನಲ್ಲಿ ನೋ ಅಪ್ಲಿಕೇಶನ್, ನೋ ರಿಫಂಡ್ ಅಪ್ಲಿಕೇಶನ್, ಓನ್ಲಿ ಬಿಲ್ ಆಫ್ ಎಕ್ಸ್ಪೋರ್ಟ್ ಆರ್ ಶಿಪ್ಪಿಂಗ್ ಬಿಲ್ ಡೀಮ್ ಟು ಬಿ ಅಪ್ಲಿಕೇಶನ್ ಫಾರ್ ರಿಫಂಡ್. ಇಲ್ಲಿ ಅಪ್ಲಿಕೇಶನ್ ಇರೋಂಗಿಲ್ಲ. ಬಟ್ ಸಪ್ಲೈಸ್ ಟು ಸೈಜ್ ಯೂನಿಟ್ ಆ್ಯಂಡ್ ಸೈಜ್ ಡೆವಲಪರ್ನಲ್ಲಿ ಅಪ್ಲಿಕೇಶನ್ ಇರುತ್ತೆ. ಪ್ರೀ ಎಕ್ಸ್ಪೋರ್ಟ್ ಜನರಲ್ ಮ್ಯಾನಿಫೆಸ್ಟೋನಲ್ಲಿ ಗೂಡ್ಸ್ ಲಿಸ್ಟೆಡ್ ಆಗಿರಬೇಕು ಇನ್ ಕೇಸ್ ಆಫ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ. ಮತ್ತು ಇಲ್ಲಿ ರಿಜಿಸ್ಟರ್ಡ್ ಸಪ್ಲೈಯರ್ ಏನು ಮಾಡಬೇಕು, ಅಕ್ನಾಲಜ್ಮೆಂಟ್ ಕೊಡಬೇಕು. ಅದು ಎವಿಡೆನ್ಸ್ ಇರುತ್ತೆ ಗಿವನ್ ಬೈ ದಿ ಸ್ಪೆಷಲ್ ಎಕನಾಮಿಕ್ ಝೋನ್ ಆಫೀಸರ. ಎರಡೂ ಅಂಡರ್ ಬಾಂಡ್ ಆರ್ ಲೆಟರ್ ಆಫ್ ಅಂಡರ್ಟೇಕಿಂಗಿಂದ ಸಪ್ಲೈ ಮಾಡ್ಬೋದು, ಅಂಡರ್ ಬಾಂಡ್ ಆರ್ ಲೆಟರ್ ಆಫ್ ಅಂಡರ್ಟೇಕಿಂಗಿಂದ ಸಪ್ಲೈ ಮಾಡ್ಬೋದು. ಇವು ಎರಡು ಡಿಫ್ರೆನ್ಸನ್ನು ನಾವು ಇಲ್ಲಿ ಹೇಳ್ಬೋದು ಇನ್ ಕೇಸ್ ಆಫ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಇನ್ ಕೇಸ್ ಆಫ್ ಸಪ್ಲೈಸ್ ಟು ಸೈಜ್ ಯೂನಿಟ್ಸ್ ಆ್ಯಂಡ್ ಆರ್ ಸೈಜ್ ಡೆವಲಪರ್ಸ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಸಿಚುವೇಶನ್ ಏನು ಹೇಳುತ್ತೆ ಅಂದರೆ, ಅನದರ್ ಸಿಚುವೇಶನ್ ಈಸ್ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್, ಅಂದರೆ ಕ್ಲೇಮಿಂಗ್ ಆಫ್ ರಿಫಂಡ್ ಇನ್ ಕೇಸ್ ಆಫ್ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್. ವಾಟ್ ಈಸ್ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್? ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ ಅಂದರೆ ಏನು? ಇಫ್ ರೇಟ್ ಆಫ್ ಟ್ಯಾಕ್ಸ್ ಆನ್ ಇನ್ಪುಟ್ ಈಸ್ ಹೈಯರ್ ದೆನ್ ದ ರೇಟ್ ಆಫ್ ಟ್ಯಾಕ್ಸ್ ಆನ್ ಔಟ್ವರ್ಡ್ ಸಪ್ಲೈ ಈಸ್ ನೋನ್ ಆ್ಯಸ್ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್. ಅಂದರೆ ಯಾವಾಗ ಇನ್ಪುಟ್ ಟ್ಯಾಕ್ಸು ಔಟ್ಪುಟ್ ಟ್ಯಾಕ್ಸ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ, ಅದಕ್ಕೆ ನಾವು ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ ಅಂತೀವಿ. ದಟ್ ಈಸ್ ಇನ್ಪುಟ್ ಟ್ಯಾಕ್ಸ್ ಈಸ್ ಗ್ರೇಟರ್ ದ್ಯಾನ್ ಔಟ್ಪುಟ್ ಟ್ಯಾಕ್ಸ್. If input tax is greater than output tax, then it is called inverted duty structure. Let me explain this with an example. Mr. A is Mr. B. Mr. A supplies goods to Mr. B that outward supplies from Mr. A, but it is inward supply to Mr. B. Mr. B ಗೆ ಏನಾಗುತ್ತೆ, ಇನ್ವರ್ಡ್ ಸಪ್ಲೈ ಆಗುತ್ತೆ, ಮಿಸ್ಟರ್ ಎಗೆ ಔಟ್ವರ್ಡ್ ಸಪ್ಲೈ ಆಗುತ್ತೆ. ಓಕೆ, the value is 2 lakh, 18% GST, 36,000 ಇನ್ಪುಟ್ ಟ್ಯಾಕ್ಸ್. ಈ ಔಟ್ವರ್ಡ್ ಸಪ್ಲೈ ಎ ಆಗಾದರೆ ಇದು ಇನ್ವರ್ಡ್ ಸಪ್ಲೈ ಯಾರಿಗಿರುತ್ತೆ, ಬಿಗೆ. ಇನ್ವರ್ಡ್ ಸಪ್ಲೈ ಬಿಗೆ ಆಗುತ್ತೆ. ಈ ಇನ್ವರ್ಡ್ ಸಪ್ಲೈ ಮೇಲೆ ಅವನು 36,000 ಟ್ಯಾಕ್ಸನ್ನು ಪೇ ಮಾಡ್ತಾನೆ, ಅದು ಇನ್ಪುಟ್ ಟ್ಯಾಕ್ಸ್ ಆಗುತ್ತೆ. ಅದೇ ಗೂಡ್ಸನ್ನು ಏನು ಮಾಡ್ತಾನಪ್ಪ ಅಂತಂದ್ರೆ, ಮಿಸ್ಟರ್ ಬಿ ಇದ್ದವ ಮಿಸ್ಟರ್ ಸಿಗೆ ಸಪ್ಲೈ ಮಾಡ್ತಾನೆ, ಅದು ಔಟ್ವರ್ಡ್ ಸಪ್ಲೈ ಆಗುತ್ತೆ ಮಿಸ್ಟರ್ ಬಿಗೆ. ಅದ್ರ ಮೇಲೆ ಇರ್ತಕ್ಕಂಥ ಟ್ಯಾಕ್ಸು ಔಟ್ಪುಟ್ ಟ್ಯಾಕ್ಸ. 12% ಟ್ಯಾಕ್ಸ್ ಇದೆ ಅಂತ ಇಟ್ಕೊಳ್ಳೋಣ, ಅದು IGST ಇದೆ. ಅದು ಏನಾಗುತ್ತೆ, 26,400 ಆಗಿದೆ ಅಂತ ಇಟ್ಕೊಳ್ಳೋಣ. ಹಾಗಾದರೆ ಇಲ್ಲಿ ಔಟ್ಪುಟ್ ಟ್ಯಾಕ್ಸ್ ಇರೋದು 26,400, ಇನ್ಪುಟ್ ಟ್ಯಾಕ್ಸ್ ಇರೋದು 36,000. ಅಂದರೆ ಇನ್ಪುಟ್ ಟ್ಯಾಕ್ಸ್ ಈಸ್ ಮೋರ್ ದ್ಯಾನ್ ಔಟ್ಪುಟ್ ಟ್ಯಾಕ್ಸ್. ವಾಟ್ ಎವರ್ ಎಕ್ಸಸ್ ಅಮೌಂಟ್, ದಟ್ ಈಸ್ 9,600. ದಿಸ್ 9,600 ಈಸ್ ಅನ್ಯುಟಿಲೈಸ್ಡ್ ಇನ್ಪುಟ್ ಟ್ಯಾಕ್ಸ್. ದಿಸ್ 9,600 ಕ್ಯಾನ್ ಬಿ ಕ್ಲೇಮ್ಡ್ ಆಸ್ ರಿಫಂಡ್. ಅಂದರೆ ಇಲ್ಲಿ ಇನ್ಪುಟ್ ಟ್ಯಾಕ್ಸ್ 36,000 ಇದೆ, ಔಟ್ಪುಟ್ ಟ್ಯಾಕ್ಸ್ 26,400 ಇದೆ. ಇನ್ಪುಟ್ ಟ್ಯಾಕ್ಸ್ ಹೆಚ್ಚಿಗೆ ಇದೆ ಔಟ್ಪುಟ್ ಟ್ಯಾಕ್ಸ್ಗಿಂತ. ಎಷ್ಟು ಎಕ್ಸಸ್ ಇದೆ, 9,600. ಆ 9,600 ಎಲ್ಲಿರ್ತೈತಿ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಲೆಜರ್ನಲ್ಲಿ, ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಜರ್ನಲ್ಲಿ. ದಟ್ ಈಸ್ ಅನ್ಯುಟಿಲೈಸ್ಡ್ ITC ಇರುತ್ತೆ. ಈ ಅನ್ಯುಟಿಲೈಸ್ಡ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಅವನು ರಿಫಂಡ್ ಆಗಿ ಕ್ಲೇಮ್ ಮಾಡ್ಬೋದು. ದಟ್ ಈಸ್ ಇನ್ ಕೇಸ್ ಆಫ್ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್. ಆ್ಯಂಡ್ ಟು ಕ್ಲೇಮ್ ದಿಸ್ ಅನ್ಯುಟಿಲೈಸ್ಡ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬೈ ದ ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್, ದೇರ್ ಆರ್ ಸಮ್ ಕಂಡೀಷನ್. ಅಂದರೆ ಅಲ್ಲಿ ಕೆಲವೊಂದು ಕಂಡೀಷನ್ಸ್ ಇದಾವೆ. ಅವೇನು ಕಂಡೀಷನ್ಸ್ಪ ಅಂತಂದ್ರೆ, ಕಂಡೀಷನ್ಸ್ ನೋ ರಿಫಂಡ್ ಇಫ್ ಔಟ್ಪುಟ್ ಈಸ್ ನಿಲ್ ರೇಟೆಡ್ ಆರ್ ಎಕ್ಸಾಮ್ಡ್. ಅಂದ್ರೆ ಏನಾದರೂ ಔಟ್ಪುಟ್ ಸಪ್ಲೈ ಇರುತ್ತೆ, ಔಟ್ಪುಟ್ ಇರುತ್ತೆ, ಅಥವಾ ಸಪ್ಲೈ ಆಫ್ ಗೂಡ್ಸ್ ಇರುತ್ತೆ, ಅದು ನಿಲ್ ರೇಟೆಡ್ ಇರಬಾರ್ದು ಅಥವಾ ಎಕ್ಸಾಮ್ಟೆಡ್ ಸಪ್ಲೈ ಇರಬಾರ್ದು. ಇಫ್ ನಿಲ್ ರೇಟೆಡ್ ಅಥವಾ ಎಕ್ಸಾಮ್ಟೆಡ್ ಸಪ್ಲೈ ಇದ್ದರೆ ಅವನಿಗೆ ರಿಫಂಡ್ ಕ್ಲೇಮ್ ಆಗಂಗಿಲ್ಲ. there is no refund if output is nil rated or exempted supply, and no refund on notified supplies. ಅಂದರೆ ಸಪ್ಲೈಸ್ ಅಂದರೆ ಗೂಡ್ಸ್ ಆರ್ ಸರ್ವಿಸಸ್ ಏನಾಗಿರ್ಬೋದು, ನೋಟಿಫೈಡ್ ಗೂಡ್ಸ್ ಆರ್ ಸರ್ವಿಸಸ್ ಇರಬಾರ್ದು. ಇಫ್ ದೇ ಆರ್ ನೋಟಿಫೈಡ್ ಸಪ್ಲೈಸ್ ಆರ್ ನೋಟಿಫೈಡ್ ಗೂಡ್ಸ್ ಆರ್ ಸರ್ವಿಸಸ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ, ದೆನ್ ಹಿ ಕ್ಯಾನ್ ನಾಟ್ ಕ್ಲೇಮ್ ರಿಫಂಡ್. ಅವನು ರಿಫಂಡ್ ಆಗಿ ಕ್ಲೇಮ್ ಮಾಡೋಕ್ಕೆ ಬರೋದಿಲ್ಲ. ಇವೆರಡು ಸಿಚುವೇಶನ್ ಇನ್ ಕೇಸ್ ಆಫ್ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್. ಆ್ಯಂಡ್ ದ ನೆಕ್ಸ್ಟ್ ಸಿಚುವೇಶನ್ ಈಸ್ ರಿಫಂಡ್ ಇನ್ ಕೇಸ್ ಆಫ್ ಡೀಮ್ಡ್ ಎಕ್ಸ್ಪೋರ್ಟ್. ರಿಫಂಡ್ ಇನ್ ಕೇಸ್ ಆಫ್ ಡೀಮ್ಡ್ ಎಕ್ಸ್ಪೋರ್ಟ್. ಡೀಮ್ಡ್ ಎಕ್ಸ್ಪೋರ್ಟ್ ಅಂದರೆ ಏನು? ಎಕ್ಸ್ಪೋರ್ಟ್ ಅಂದರೆ ಗೊತ್ತಿದೆ ನಿಮಗೆ. ಎಕ್ಸ್ಪೋರ್ಟ್ ಅಂದರೆ ಏನು? ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಮೀನ್ಸ್ ಟೇಕಿಂಗ್ ಗೂಡ್ಸ್ ಔಟ್ಸೈಡ್ ಇಂಡಿಯಾ. ಇಲ್ಲಿವರೆಗೆ ನಾವು ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಬಗ್ಗೆ ಅಲ್ಲಿ ಹೇಗೆ IGST ಕ್ಲೇಮ್ ಮಾಡ್ತಾನಂತ ನೋಡಿದ್ವಿ. ಆದರೆ ಇಲ್ಲಿ ಡೀಮ್ಡ್ ಎಕ್ಸ್ಪೋರ್ಟ್ ಅಂದರೆ ಏನು? ಡೀಮ್ಡ್ ಎಕ್ಸ್ಪೋರ್ಟ್ ರೆಫರ್ಸ್ ಟು ದೋಸ್ ಟ್ರಾನ್ಸಾಕ್ಷನ್ಸ್ ಇನ್ ವಿಚ್ ದ ಗೂಡ್ಸ್ ಸಪ್ಲೈಡ್ do not leave the country and the payment for such supplies is received in Indian rupee. ಇಲ್ಲಿ
ಗೂಡ್ಸ್ ಇಂಡಿಯಾ ಬಿಟ್ಟು ಹೊರಗೆ ಹೋಗಂಗಿಲ್ಲ, ಇಂಡಿಯಾದಲ್ಲಿನೇ ಸಪ್ಲೈ ಆಗಿರುತ್ತೆ. ಮತ್ತು ಪೇಮೆಂಟ್ ಹೆಂಗಾಗತ್ತಪ್ಪ ಅಂತಂದ್ರೆ ಇಂಡಿಯನ್ ರುಪಿನಲ್ಲಿ ಇರುತ್ತೆ. ಅಂದ್ರೆ ಅದನ್ನು ಹೆಂಗೆ ನಾವು ಡೀಮ್ಡ್ ಎಕ್ಸ್ಪೋರ್ಟ್ ಅನ್ನೋದಪ್ಪ ಅನ್ನೋದನ್ನು ಆ ಕ್ವಶನ್ ಅರೈಸ್ ಆಗುತ್ತೆ. ಅದಕ್ಕೆ ಜಿ ಎಸ್ ಟಿ ಏನು ಮಾಡಿದೆ ಇಲ್ಲಿ, ಡೀಮ್ಡ್ ಎಕ್ಸ್ಪೋರ್ಟ್ ಅಂದರೆ ಏನು ಡಿಫೈನ್ ಮಾಡಿದೆ. ಸೆಕ್ಷನ್ 2 of 39 of CGST Act defines deemed export. Deemed export means such supplies of goods has may be notified under section 47. ಅಂದರೆ ಅಂಡರ್ ಸೆಕ್ಷನ್ 47ನಲ್ಲಿ ಡೀಮ್ಡ್ ಎಕ್ಸ್ಪೋರ್ಟ್ ಅಂತ ಹೇಳಿ ಗೌರ್ಮೆಂಟ್ ಕೆಲವೊಂದು ಸಪ್ಲೈಸನ್ನು ನೋಟಿಫೈ ಮಾಡಿದೆ. ಆ ಸಪ್ಲೈಸ್ ನೋಟಿಫೈ ಮಾಡಿರ್ತಕ್ಕಂಥ ಸಪ್ಲೈಸ್ಗೆ ನಾವು ಡೀಮ್ಡ್ ಎಕ್ಸ್ಪೋರ್ಟ್ ಅಂತೀವಿ. ಅವ್ಯಾವಪ್ಪ, ದ ಫಾಲೋಯಿಂಗ್ ಆರ್ ದಿ ಸಪ್ಲೈಸ್ ನೋಟಿಫೈಡ್ ಬೈ ಗೌರ್ಮೆಂಟ್ ಅಂಡರ್ ಸೆಕ್ಷನ್ 147. ಯಾವ್ಯಾವುದು? ಸಪ್ಲೈ ಆಫ್ ಗೂಡ್ಸ್ ಫಾರ್ ರಿಜಿಸ್ಟರ್ಡ್ ಪರ್ಸನ್ ಅಗೇನೆಸ್ಟ್ ಅಡ್ವಾನ್ಸ್ ಅಥರೈಜೇಷನ್, ಅಡ್ವಾನ್ಸ್ ಅಥರೈಜೇಷನ್. ಸಪ್ಲೈ ಆಫ್ ಕ್ಯಾಪಿಟಲ್ ಗೂಡ್ಸ್ ಅಗೇನ್ಸ್ಟ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕ್ಯಾಪಿಟಲ್ ಗೂಡ್ಸ್ ಅಥರೈಜೇಷನ್, EPCGA. Supply of goods to export oriented unit, EOU. Supply of goods by bank or PSU against advance authorization. ಅಂದರೆ ಇಲ್ಲಿ ಒಬ್ಬ ರಿಜಿಸ್ಟರ್ಡ್ ಸಪ್ಲೈಯರ್ ಪರ್ಸನ ಗೂಡ್ಸನ್ನು ಅಡ್ವಾನ್ಸ್ ಅಥರೈಜೇಷನ್ಗಿರ್ಬೋದು, ಅಥವಾ EPCGAಗಿರ್ಬೋದು, ಅಥವಾ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ಗಿರ್ಬೋದು, ಅಥವಾ ಬ್ಯಾಂಕ್ದಿಂದ ಒಂದು ಬ್ಯಾಂಕು ಅಡ್ವಾನ್ಸ್ ಅಥರೈಜೇಷನ್ಗೆ ಸಪ್ಲೈ ಮಾಡಿರ್ಬೋದು. ಈ ಥರ ಸಪ್ಲೈ ಮಾಡಿದ್ದನ್ನು ನಾವು ಆ ಸಪ್ಲೈಗೆ ಡೀಮ್ಡ್ ಎಕ್ಸ್ಪೋರ್ಟ್ ಅಂತೀವಿ. ಇಲ್ಲಿ ಗೂಡ್ಸ ಏನಾಗಿರ್ತೈತಿ, ಅಡ್ವಾನ್ಸ್ ಅಥರೈಜೇಷನ್ಗೆ ಇರ್ಬೋದು, ಅಥವಾ EPCGಗೆ ಇರ್ಬೋದು, ಅಥವಾ EOAಗೆ ಸಪ್ಲೈ ಆಗಿದ್ದರೆ ಆ ಸಪ್ಲೈಗೆ ನಾವು ಡೀಮ್ಡ್ ಎಕ್ಸ್ಪೋರ್ಟ್ ಅಂತೀವಿ. ಅಕಾರ್ಡಿಂಗ್ ಟು ಅಕಾರ್ಡಿಂಗ್ ಟು ಸೆಕ್ಷನ್ 239 ಆಫ್ ದಿ CGST Act 2017. ಸೊ ಇದನ್ನೊಂದು ಎಕ್ಸಾಂಪಲ್ ಮುಖಾಂತರ ನಾವಿಲ್ಲಿ ನೋಡೋಣ. ಏನಿದೆ ಇಲ್ಲಿ ಎಕ್ಸಾಂಪಲ್, ಇವನು ಮಿಸ್ಟರ್ ಎ ಸಪ್ಲೈಯಿಂಗ್ ಗುಡ್ಸ್ ಟು ಮಿಸ್ಟರ್ ಬಿ. ಮಿಸ್ಟರ್ ಬಿಗೆ ಗುಡ್ಸ್ ಸಪ್ಲೈ ಮಾಡ್ತಾನೆ. ಮಿಸ್ಟರ್ ಬಿ ಇವನು ಮಿಸ್ಟರ್ ಎ ಸಪ್ಲೈಯರ, ಮಿಸ್ಟರ್ ಬಿ ರೆಸಿಪಿಯಂಟ್. ಇವನು ರೆಸಿಪಿಯಂಟ, ಇವನು ಸಪ್ಲೈಯರ. ಇಫ್ ದ ರೆಸಿಪಿಯಂಟ್ ಈಸ್ ಹಿಮೆ ಎ EPCGA EOA ಅವನ ಅಂದರೆ ಈ ರೆಸಿಪಿಯಂಟ ಸಪೋಸ್ ಎ ಇದ್ದಂತಂದರೆ, ಅಥವಾ EPCGA ಅಡ್ವಾನ್ಸ್ ಅಥರೈಜೇಷನ್ ಇದ್ದರೆ, ಅಥವಾ EPCGA ಇದ್ದರೆ, ಅಥವಾ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ ಇದ್ದರೆ, ಆವಾಗ ಈ ಸಪ್ಲೈನ ನಾವೇನಂತ ಕರಿತೀವಿ, ಡೀಮ್ಡ್ ಎಕ್ಸ್ಪೋರ್ಟ್ ಅಂತ ಕರಿತೀವಿ. ಸೊ ಡೀಮ್ಡ್ ದ ವ್ಯಾಲ್ಯೂ ಎಷ್ಟಿದೆ, 2 lakh ಇದೆ. 18% GST ಅಂದರೆ ಎಷ್ಟಾಯ್ತು, 36,000 ಆಯಿತು. ಬಿ ಏನು ಮಾಡಬೇಕು, ಇನ್ಪುಟ್ ಟ್ಯಾಕ್ಸ 36,000 ಮಿಸ್ಟರ್ ಎಗೆ ಕೊಡಬೇಕು. ಹಾಗಾದರೆ ಇಲ್ಲಿ ಏನನ್ನು ಕ್ಲೇಮ್ ಮಾಡ್ಬೋದು, ಹೂ ಕ್ಯಾನ್ ಕ್ಲೇಮ್ ರಿಫಂಡ್. ಸೊ ಏನನ್ನು ಕ್ಲೇಮ್ ಮಾಡ್ಬೋದು ಅಥವಾ ಹೂ ಕ್ಯಾನ್ ಕ್ಲೇಮ್ ರಿಫಂಡ್ ಅನ್ನೋಕ್ಕಿಂತ ಮೊದಲು ಕಂಡೀಷನ್ಸನ್ನು ನೋಡೋಣ. ಅಂದರೆ ಕಂಡೀಷನ್ಸ್ ಟು ದ ಸಪ್ಲೈ ಬಿಕಮ್ಸ್ ಡೀಮ್ಡ್ ಎಕ್ಸ್ಪೋರ್ಟ್. ಒಂದು ರೆಸಿಪಿಯಂಟ್ ಏನಿರಬೇಕು, ಎ ಇರಬೇಕು, ಅಡ್ವಾನ್ಸ್ ಅಥರೈಜೇಷನ್ ಇರಬೇಕು, ಅಥವಾ EPCGA ಇರಬೇಕು, ಅಥವಾ EOA ಇರಬೇಕು, ಒಂದು ಕಂಡೀಷನ್. ಇನ್ನೊಂದು ಕಂಡೀಷನ್ ಏನಪ್ಪ ಅಂತಂದ್ರೆ ಸಪ್ಲೈ ಆಫ್ ಗೂಡ್ಸ್ ಓನ್ಲಿ. ದಿಸ್ ಈಸ್ ಡೀಮ್ಡ್ ಎಕ್ಸ್ಪೋರ್ಟ್ ಅಪ್ಲಿಕೇಬಲ್ ಓನ್ಲಿ ಸಪ್ಲೈ ಆಫ್ ಗೂಡ್ಸ್. ಅಂದರೆ ಇವು ಸಪ್ಲೈ ಏನು ಮಾಡ್ತಾ ಇದ್ದಾನಲ್ಲ ಅದು ಸಪ್ಲೈ ಆಫ್ ಗೂಡ್ಸನ್ನೇ ಇರಬೇಕು. ಸಪ್ಲೈ ಆಫ್ ಸರ್ವಿಸ್ ಇದ್ದರೆ ಅದಕ್ಕೆ ನಾವು ಡೀಮ್ಡ್ ಎಕ್ಸ್ಪೋರ್ಟ್ ಅನ್ನೋಂಗಿಲ್ಲ. ಗೂಡ್ಸ್ ಡು ನಾಟ್ ಟೇಕ್ ಔಟ್ಸೈಡ್ ಇಂಡಿಯಾ. ಗೂಡ್ಸು ಈ ಬಿ ಇದ್ದಾವೆ ಇಂಡಿಯಾ ಬಿಟ್ಟು ಹೊರಗೆ ಒಯ್ಯೋ ಹಾಗಿಲ್ಲ. ಗೂಡ್ಸ್ ಡು ನಾಟ್ ಟೇಕ್ ಔಟ್ಸೈಡ್ ಇಂಡಿಯಾ ಆ್ಯಂಡ್ ನೋಟಿಫೈಡ್ ಬೈ ದಿ ಗೌರ್ಮೆಂಟ್. ಸಪ್ಲೈ ಶುಡ್ ಬಿ ನೋಟಿಫೈಡ್ ಬೈ ದಿ ಗೌರ್ಮೆಂಟ್. ಅಂದರೆ ನಾನೇನು ಹೇಳಿದೆ, ನೋಟಿಫೈಡ್ ಬೈ ದಿ ಗೌರ್ಮೆಂಟ್ ಅಂದರೆ ಸಪ್ಲೈ ಯಾರಿಗಿರಬೇಕು, EPCGA ಮತ್ತು EOAಗೆ ಸಪ್ಲೈ ಆಗಿರಬೇಕು. ಅಂದರೆ ರೆಸಿಪಿಯೆಂಟ್ ಯಾರು ಇರಬೇಕು, EPCGA ಮತ್ತು EOU ಆಗಿರಬೇಕು. ಯಾರು ಮೂರರಲ್ಲಿ ಒಬ್ಬರಾಗಿರಬೇಕು. ಇನ್ನು ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. ಗೂಡ್ಸ್ ಏನಾಗಿರಬೇಕು, ಗೂಡ್ಸ್ ಶುಡ್ ಬಿ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಅಥವಾ ಪ್ರೊಡ್ಯೂಸ್ಡ್ ಇನ್ ಇಂಡಿಯಾ. ಗೂಡ್ಸು ಇಂಡಿಯಾದಾಗ ಪ್ರೊಡ್ಯೂಸ್ ಆಗಿರಬೇಕು. ನಾಟ್ ಅಂಡರ್ ಬಾಂಡ್ ಆರ್ ಲೆಟರ್ ಆಫ್ ಅಂಡರ್ಟೇಕಿಂಗ್. ಈ ಗೂಡ್ಸ್ ಇದ್ದಾವೆ ಬಿಗ್ ಏನು ಸಪ್ಲೈ ಮಾಡ್ತಾ ಇದ್ದಾನಲ್ಲ ಅದು ನಾಟ್ ಅಂಡರ್ ಬಾಂಡ್ ಆರ್ ಲೆಟರ್ ಆಫ್ ಅಂಡರ್ಟೇಕಿಂಗ್. ಅಂದರೆ ನಿಮಗೆ ಗೊತ್ತಿದೆ ಎಕ್ಸ್ಪೋರ್ಟ್ನಲ್ಲಿ there are 2 options. Option 1 without payment of IGST, option 2 without payment of IGST but under the bond or letter of undertaking. ಅದು ಯಾವುದೂ ಇಲ್ಲಿ ಅಪ್ಲೈ ಆಗಂಗಿಲ್ಲ. ಅಂದರೆ ಸಪ್ಲೈಯರ್ ಏನು ಮಾಡಬೇಕು, ಟ್ಯಾಕ್ಸ್ ಮಸ್ಟ್ ಬಿ ಪೇಯ್ಡ್. ಇಲ್ಲಿ ಸಪ್ಲೈಯರ ಟ್ಯಾಕ್ಸ್ ಪೇ ಮಾಡಲೇಬೇಕು. ಆವಾಗ ನಾವು ಅದನ್ನು ಏನಂತೀವಿ, ಡೀಮ್ಡ್ ಎಕ್ಸ್ಪೋರ್ಟ್ ಅಂಥೇಳಿ ಕರಿತೀವಿ. ಸೊ ಈಗ ಡೀಮ್ಡ್ ಎಕ್ಸ್ಪೋರ್ಟ್ ಆಗಿದೆ, 2 lakh, 18% GST ಇದೆ, 36,000 ಆಯಿತು ಇನ್ಪುಟ್ ಟ್ಯಾಕ್ಸ್. ಇಲ್ಲಿ ಏನನ್ನು ಕ್ಲೇಮ್ ಮಾಡ್ಬೋದು ರಿಫಂಡ್ ಮತ್ತು ಯಾರು ಕ್ಲೇಮ್ ಮಾಡ್ತಾರೆ, ಹೂ ಕ್ಯಾನ್ ಕ್ಲೇಮ್ ರಿಫಂಡ್, ಸಪ್ಲೈಯರ್ ಆರ್ ರೆಸಿಪಿಯಂಟ್. ಯಾರು ರಿಫಂಡ್ ಕ್ಲೇಮ್ ಮಾಡಬೇಕು ಇಲ್ಲಿ, ಯೂಶ್ವಲಿ ರೆಸಿಪಿಯಂಟ್ ಕ್ಯಾನ್ ಕ್ಲೇಮ್ ರಿಫಂಡ್ ದಟ್ ಅಮೌಂಟ್ ಆಫ್ ಇನ್ಪುಟ್ ಟ್ಯಾಕ್ಸ್ ವಿಚ್ ಇಸ್ ಪೇಯ್ಡ್ ಟು ಸಪ್ಲೈಯರ್. ಅಂದರೆ ರೆಸಿಪಿಯಂಟ್ ಕ್ಲೇಮ್ ಮಾಡ್ಬೋದು ಇಲ್ಲಿ
ಆ ಏನು ಇನ್ಪುಟ್ ಟ್ಯಾಕ್ಸನ್ನು 36,000 ಪೇ ಮಾಡಿರ್ತಾನಲ್ಲ ಹೇಗೆ ಈ 36,000 ರೆಸಿಪಿಯೆಂಟ ಕ್ಲೇಮ್ ಮಾಡ್ಬೋದು. ಆದರೆ ರೆಸಿಪಿಯೆಂಟ್ ಕ್ಲೇಮ್ ಮಾಡ್ಬೇಕಂದ್ರೆ ಅಲ್ಲಿ ಏನೋ ನೋ ITC, ಅವ್ನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೇಮ್ ಮಾಡಕ್ಕೆ ಅವಾಯ್ಲ್ ಮಾಡಕ್ಕೆ ಬರೋಂಗಿಲ್ಲ. The recipient cannot avail input tax credit which is paid to the supplier, that is input tax 36,000 he cannot avail as a input tax credit ಮಾಡಕ್ಕೆ ಬರೋದಿಲ್ಲ, no input tax credit, but he can claim a refund of that input tax. ಇದನ್ನು ನಾವು ಇನ್ಪುಟ್ ಟ್ಯಾಕ್ಸ್ ಏನು ಪೇ ಮಾಡಿರ್ತಾನಲ್ಲ ಅದನ್ನು ಅವನು ರಿಫಂಡ್ ಆಗಿ ಕ್ಲೇಮ್ ಮಾಡ್ಬೋದು. ಸಪೋಸ್ ರಿಸಿಪಿಯೆಂಟ್ ಕ್ಲೇಮ್ ಮಾಡದೇ ಇದ್ದರೆ ರಿಸಿಪಿಯೆಂಟ್ ಏನು ಮಾಡಬೇಕು ಅಂದ್ರೆ ಅಂಡರ್ಟೇಕಿಂಗ್ ಕೊಡಬೇಕು. ಯಾರಿಗೆ? ಮಿಸ್ಟರ್ ಎಗೆ. ಏನಂಥೇಳಿ, ನಾನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅವೈಲ್ ಮಾಡ್ಕೊಂಡಿಲ್ಲ ಮತ್ತು ರಿಫಂಡನ್ನು ಮಾಡ್ಕೊಂಡಿಲ್ಲ. ಸೊ ದೆನ್ ಯು ಕ್ಯಾನ್ ಕ್ಲೇಮ್ ರಿಫಂಡ್. ಆವಾಗ ಸಪ್ಲೈಯರ್ ಏನು ಮಾಡ್ಬೋದು? ರಿಫಂಡನ್ನು ಕ್ಲೇಮ್ ಮಾಡ್ತಾನೆ. ಅಂದರೆ ಹೂ ಕ್ಯಾನ್ ಕ್ಲೇಮ್ ರಿಫಂಡ್ ಅನ್ಲಿಕ್ಕೆ? ಸಪ್ಲೈಯರ್, ರೆಸಿಪಿಯೆಂಟ್ ಮೊದಲು ಮಾಡ್ಕೋಬೋದು. ರೆಸಿಪಿಯೆಂಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಅವನೊಂದು ಅಕ್ನಾಲೇಜ್ಮೆಂಟ್ ಬರ್ಕೊಡ್ತಾನೆ ರೆಸಿಪಿಯೆಂಟ ಯಾರಿಗೆ? ಸಪ್ಲೈಯರ್ಗೆ. ಆವಾಗ ಸಪ್ಲೈಯರ್ ಏನು ಮಾಡ್ಬೋದಪ್ಪ ಅಂತಂದ್ರೆ ಆ ಇನ್ಪುಟ್ ಟ್ಯಾಕ್ಸನ್ನು ರಿಫಂಡ್ ಆಗಿ ಕ್ಲೇಮ್ ಮಾಡ್ಬೋದು. ಓಕೆ, ದಿಸ್ ಈಸ್ ಇನ್ ಕೇಸ್ ಆಫ್ ಯಾವುದು? ರಿಫಂಡ್ ಇನ್ ಕೇಸ್ ಆಫ್ ಡೀಮ್ಡ್ ಎಕ್ಸ್ಪೋರ್ಟ್. ಓಕೆ, ದ ನೆಕ್ಸ್ಟ್ ಒನ್ ಈಸ್ ರಿಫಂಡ್ ಆಫ್ ಟ್ಯಾಕ್ಸ್ ರಾಂಗ್ಲಿ ಕಲೆಕ್ಟೆಡ್ ಆ್ಯಂಡ್ ಪೇಡ್ ಟು ದಿ ಗವರ್ನಮೆಂಟ್. ದ ಫಿಫ್ತ್ ಕೇಸ್ ಕ್ಲೇಮಿಂಗ್ ಆಫ್ refund of tax wrongly collected and paid to the government. Suppose take a registered person paid IGST instead of CGST and SGST. ಅಂದರೆ IGST ಪೇ ಮಾಡ್ತಾನೆ, ಕಲೆಕ್ಟ್ ಮಾಡಿ ಗೌರ್ಮೆಂಟ್ಗೆ IGST ಪೇ ಮಾಡ್ತಾನೆ ಇನ್ಸ್ಟೆಡ್ ಆಫ್ CGST ಮತ್ತು SGST. ಆರ್ ಪೇಡ್ CGST ಆ್ಯಂಡ್ SGST ಇನ್ಸ್ಟೆಡ್ ಆಫ್ IGST. CGST SGST ಕಲೆಕ್ಟ್ ಮಾಡಿ ಗೌರ್ಮೆಂಟ್ ಪೇ ಮಾಡ್ತಾನೆ ಇನ್ಸ್ಟೆಡ್ ಆಫ್ IGST. ಇದು ಯಾಕೆ ಹಿಂಗಾಗುತ್ತಪ್ಪ ಅಂತಂದ್ರೆ ಡ್ಯೂ ಟು ಇನ್ಕರೆಕ್ಟ್ ಅಪ್ಲಿಕೇಶನ್ ಆಫ್ ಪ್ಲೇಸ್ ಆಫ್ ಸಪ್ಲೈ ಪ್ರೊವಿಷನ್. ಪ್ಲೇಸ್ ಆಫ್ ಸಪ್ಲೈ ಅಂತ ಒಂದು ಪ್ರೊವಿಷನ್ಸ್ ಇದೆ. ನೀವು ಪ್ಲೇಸ್ ಆಫ್ ಸಪ್ಲೈ ಪ್ರೀವಿಯಸ್ ಹಿಂದಿನ ಸೆಮೆಸ್ಟರ್ನಲ್ಲಿ ಕಲ್ತಿದ್ದೀರಿ, ಪ್ರೊವಿಷನ್ಸ್ ರಿಲೇಟೆಡ್ ಟು ಪ್ಲೇಸ್ ಆಫ್ ಸಪ್ಲೈ. ಆ ಪ್ಲೇಸ್ ಆಫ್ ಸಪ್ಲೈ ಪ್ರೊವಿಷನ್ಸನ್ನು ಇನ್ಕರೆಕ್ಟಾಗಿ ಅಪ್ಲಿಕೇಶನ್ ಮಾಡಿದಾಗ ಏನಾಗುತ್ತೆ? ಒಬ್ಬ ರಿಜಿಸ್ಟರ್ಡ್ ಪರ್ಸನ್ ಕಲೆಕ್ಟ್ ಮಾಡ್ಕೋತಾನೆ ಯಾರ ಕಡೆಯಿಂದ? ರೆಸಿಪಿಯೆಂಟ್ ಕಡೆಯಿಂದ IGSTನ. ಬಟ್ ಆ್ಯಕ್ಚುಲಿ ಏನಾಗಿರ್ತೈತೆ? ಅದು CGST ಆ್ಯಂಡ್ SGST ಆಗಿರ್ತೈತಿ. ಸೊ ಪ್ಲೇಸ್ ಆಫ್ ಸಪ್ಲೈ ಹೆಂಗೆ ಡಿಟರ್ಮೈನ್ ಮಾಡಾಗುತ್ತೆ? ವೆದರ್ ಇಟ್ ಈಸ್ ಇಂಟರ್ಸ್ಟೇಟ್ ಆರ್ ಇಂಟ್ರಾಸ್ಟೇಟ್ ಮೇಲೆ. ಅಂದರೆ ದ ಲೊಕೇಶನ್ ಆಫ್ ಸಪ್ಲೈಯರ್ ಆ್ಯಂಡ್ ದ ಲೊಕೇಶನ್ ಆಫ್ ರೆಸಿಪಿಯೆಂಟ್ ಬೋತ್ ಆರ್ ಇನ್ ದ ಸೇಮ್ ಸ್ಟೇಟ್ ಇತ್ತಂದರೆ ಇಂಟ್ರಾಸ್ಟೇಟ್ ಆಗುತ್ತೆ, ಬೇರೆ ಬೇರೆ ಸ್ಟೇಟ್ನಲ್ಲಿ ಇತ್ತಂದರೆ ಇಂಟರ್ಸ್ಟೇಟ್ ಆಗುತ್ತೆ. ಸೊ ಆ ಅಪ್ಲಿಕೇಶನ್ ಆಗಲಿಲ್ಲ ಅಂತಂದರೆ, ಸರಿಯಾಗಿ ಇನ್ಕರೆಕ್ಟ್ ಅಪ್ಲಿಕೇಶನ್ ಆದರೆ ಆವಾಗ ಇದು ಈ ಸಿಚುವೇಶನ್ ಅರೈಸ್ ಆಗುತ್ತೆ. ಓಕೆ, ರಾಂಗ್ಲಿ ಪೇಮೆಂಟ್ ಆಫ್ GST ಅಂತ ಹೇಳಿ ಇದಕ್ಕೆ ಕರಿತೀವಿ ನಾವು. ಸಪೋಸ್ ಟೇಕ್ ಎಕ್ಸಾಂಪಲ್, ಮಿಸ್ಟರ್ ಎ, ಮಿಸ್ಟರ್ ಬಿ. ಮಿಸ್ಟರ್ ಎ ಈಸ್ ಫ್ರಮ್ ಬೆಳಗಾವಿ ಆ್ಯಂಡ್ ಮಿಸ್ಟರ್ ಬಿ ಈಸ್ ಫ್ರಮ್ ಮುಂಬೈ. ಮಿಸ್ಟರ್ ಎ ಸಪ್ಲೈಸ್ ಗೂಡ್ಸ್ ಟು ಮಿಸ್ಟರ್ ಬಿ. ಓಕೆ, ಬೆಳಗಾವಿ ಆ್ಯಂಡ್ ಮುಂಬೈ, ಬೆಳಗಾವಿ ಕರ್ನಾಟಕ, ಮುಂಬೈ ಮಹಾರಾಷ್ಟ್ರ. ಇವು ಸಪ್ಲೈಯರ್, ಇವು ರೆಸಿಪಿಯೆಂಟ್. ಎ is supplier, B is recipient. The location of supplier is Belagavi and the location of recipient is Mumbai. Both are in a different state. It is in Karnataka, it is in Maharashtra. ಸೊ ಅವಾಗ ನಾವು ಇದಕ್ಕೆ ಏನಂತೀವಿ? ಇಂಟರ್ಸ್ಟೇಟ್ ಸಪ್ಲೈ ಅಂತೀವಿ. ಇದೇನಾಯಿತು? ಇಂಟರ್ಸ್ಟೇಟ್ ಸಪ್ಲೈ ಇರೋದ್ರಿಂದ ಅಲ್ಲಿ ಏನಾಗುತ್ತೆ? IGST ಇಸ್ ಲೆವಿಡ್, IGST ಲೆವಿ ಆಗುತ್ತೆ. ಬಟ್ ಬಿದಿಂದ ಮಿಸ್ಟರ್ ಎ ಏನು ಕಲೆಕ್ಟ್ ಮಾಡ್ಕೋತಾ ಇದ್ದಾನೆ? CGST ಆ್ಯಂಡ್ SGST. ಅಂದರೆ ಏನು ಸಪ್ಲೈ ಮಾಡಿರ್ತಾನಲ್ಲ ಎದಿಂದ ಬಿಗೆ, ಅದರ ವ್ಯಾಲ್ಯೂ ಮೇಲೆ ಅವನು GSTಯನ್ನು ಕಲೆಕ್ಟ್ ಮಾಡ್ಕೋಬೇಕು. ಆದರೆ ಅವನು ಏನು ಕಲೆಕ್ಟ್ ಮಾಡ್ಕೋತಾ ಇದ್ದಾನೆ? ಮಿಸ್ಟರ್ ಎ CGST ಆ್ಯಂಡ್ SGST ಏನು ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು? IGST. ಯಾಕಪ್ಪ ಅಂತಂದರು? ಇಂಟರ್ಸ್ಟೇಟ್ ಸಪ್ಲೈ. ಅದು ಯಾಕೆ ಅವನು IGST ಕಲೆಕ್ಟ್ ಮಾಡ್ಕೊಳ್ಳಿಲ್ಲಪ್ಪ ಅಂತಂದ್ರೆ ಡ್ಯೂ ಟು ಇನ್ಕರೆಕ್ಟ್ ಅಪ್ಲಿಕೇಶನ್ ಆಫ್ ಪ್ಲೇಸ್ ಆಫ್ ಸಪ್ಲೈ ಪ್ರೊವಿಷನ್. ಯಾಕಂದ್ರೆ ಅವ್ನು ಗೊತ್ತಾಗಲಿಲ್ಲ ಇದು ಇಂಟರ್ಸ್ಟೇಟ್ ಆಗುತ್ತಂತ. ಅವನು ಏನು ಟ್ರೀಟ್ ಮಾಡಿದ? ಅದು ಇಂಟ್ರಾಸ್ಟೇಟ್ ಅಂತ ಟ್ರೀಟ್ ಮಾಡಿದ. ಅಲ್ಲಿ CGST SGSTಯನ್ನು ಕಲೆಕ್ಟ್ ಮಾಡ್ಕೊಂಡ. ಸೊ ಅದೇ ಥರನಾಗಿ ಅಂದರೆ ದಿಸ್ ಈಸ್ ಏನ ರಾಂಗ್ ಅಪ್ಲಿಕೇಶನ್ ಆಫ್ ಪ್ಲೇಸ್ ಆಫ್ ಸಪ್ಲೈ ಪ್ರೊವಿಷನ್. ಇನ್ನು ಇದೇ ಬಿ ಇದ್ದಾವ ಏನು ಮಾಡ್ತಾನೆ? ಸಿಗೆ ಸಪ್ಲೈ ಮಾಡ್ತಾನೆ. ಸಿದ ಪ್ಲೇಸ್ ಆಫ್ ಬಿಸ್ನೆಸ್ ಎಲ್ಲಿದೆ? ಪುಣೆ. ಅವಾಗ ಬಿ ಸಪ್ಲೈಯರ್ ಆಗ್ತಾನೆ ಮತ್ತು ಸಿ ಏನಾಗ್ತಾನೆ? ರೆಸಿಪಿಯೆಂಟ್ ಆಗ್ತಾನೆ. ದ ಪ್ಲೇಸ್ ಆಫ್ ಸಪ್ಲೈಯರ್ ಈಸ್ ಮುಂಬೈ ಆ್ಯಂಡ್ ದ ಪ್ಲೇಸ್ ಆಫ್ ರೆಸಿಪಿಯೆಂಟ್ ಈಸ್ ಪುಣೆ. ದ ಲೊಕೇಶನ್ ಆಫ್ ಬಿ ಏನು? ಮುಂಬೈ. ಲೊಕೇಶನ್ ಆಫ್ ಸಿ ಪುಣೆ. ಬೋತ್ ಆರ್ ಇನ್ ದ ಸೇಮ್ ಸ್ಟೇಟ್. ಅವಾಗ ಅದೇನಾಗುತ್ತೆ? ಇಂಟ್ರಾಸ್ಟೇಟ್ ಆಗುತ್ತೆ. ಇಂಟ್ರಾಸ್ಟೇಟ್ ಆಗೋದ್ರಿಂದ CGST SGST. ಸೊ ಸೇಮ್ CGST ಇಂಟ್ರಾಸ್ಟೇಟ್ ಆಗುತ್ತೆ, CGST SGST ಆಗುತ್ತೆ. ಹಾಗೆ ಬಿ ನಾವು ಸಿ ಕಡೆಯಿಂದ ಏನು ಕಲೆಕ್ಟ್ ಮಾಡ್ಕೊಂಡಾನಪ್ಪ ಅಂತಂದ್ರೆ CGST SGSTನ ಕರೆಕ್ಟ್ ಮಾಡ್ಕೊಂಡಾನ. ಅಂದರೆ ಇಲ್ಲಿ ಅಪ್ಲಿಕೇಶನ್ ಆಫ್ ಪ್ಲೇಸ್ ಆಫ್ ಸಪ್ಲೈ ಪ್ರೊವಿಷನ್ನ ಕರೆಕ್ಟ್ ಆಗಿದೆ ಅಂದಂಗೆ. ಸೊ ಬಟ್ ಇಲ್ಲಿ ಎದಿಂದ ಬಿಗೆ ಆಗಬೇಕಾದ್ರೆ ಏನು ಕರೆಕ್ಟ್ ಆಗಿದೆ? ಇಲ್ಲಿ ನೋಡ್ರಿ, ಬಿ ಇದ್ದಾವ ಎಗೆ ಟ್ಯಾಕ್ಸ್ ಪೇ ಮಾಡಬೇಕು. ಏನು ಪೇ ಮಾಡಬೇಕಾಗಿತ್ತು? ಆ್ಯಕ್ಚುಲಿ ಅವನ IGST. ಬಟ್ ಅವನು ಏನು ಪೇ ಮಾಡಿದಾನ? CGST ಆ್ಯಂಡ್ SGST. ಪೇ ಮಾಡಿರ್ತಕ್ಕಂಥ ಟ್ಯಾಕ್ಸು ಇನ್ವರ್ಡ್ ಸಪ್ಲೈ ಆಗುತ್ತೆ, ಇನ್ಪುಟ್ ಟ್ಯಾಕ್ಸ್ ಆಗಿರುತ್ತೆ.
ಹಾಗೆ ಬಿ ನಾವು ಸಿಗೆ ಮಾರಾಟ ಮಾಡಿದ ಮೇಲೆ ಔಟ್ಪುಟ್ ಟ್ಯಾಕ್ಸ್ ಇರುತ್ತಲ್ಲ, ಆ ಔಟ್ಪುಟ್ ಟ್ಯಾಕ್ಸನ್ನು ಗೌರ್ಮೆಂಟ್ಗೆ ಪೇ ಮಾಡಬೇಕಾದ್ರೆ ಇನ್ಪುಟ್ ಟ್ಯಾಕ್ಸನ್ನು ಕ್ರೆಡಿಟ್ ಆಗಿ ಕ್ಲೇಮ್ ಮಾಡ್ಕೋಬೇಕು. ಆದರೆ ಇಲ್ಲಿ ಕ್ರೆಡಿಟ್ ಆಗಿ ಕ್ಲೇಮ್ ಮಾಡ್ಕೊಳ್ಳಿಕ್ಕೆ ಏನಾಗ್ತಾ ಇದೆ, IGST ಬದಲಿ CGST SGST ಅವ್ನು ಕಲೆಕ್ಟ್ ಮಾಡಿದಾನ ಅಂದರೆ ಕ್ಲೇಮ್ ಮಾಡ್ಕೊಳ್ಳಿಕ್ಕೆ ಏನಾಗುತ್ತೆ, ಅದು ಡಿಫಿಕಲ್ಟ್ ಆಗುತ್ತೆ. ಆ ಥರ ಅವ್ನು ಕ್ಲೇಮ್ ಮಾಡಿದ ಮೇಲೆ ಏನಾಗುತ್ತೆ, ವೇರಿಯೇಷನ್ ಆಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ ಅಮೌಂಟ್. ಸೊ ಅಥವಾ ಡಿಫ್ರೆನ್ಸ್ ಅಮೌಂಟ್ ಆಗ್ತಾ ಹೋಗುತ್ತೆ, ಎಕ್ಸಸ್ ಅಮೌಂಟು ಆಗ್ಬೋದು. ಆ ಎಕ್ಸಸ್ ಅಮೌಂಟ್ ಅಥವಾ ಅನ್ಯುಟಿಲೈಸ್ಡ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನಲ್ಲಿ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಜರ್ನಲ್ಲಿ ಇರುತ್ತೆ, ಅದನ್ನು ನಾವು ರಿಫಂಡ್ ಆಗಿ ಕ್ಲೇಮ್ ಮಾಡಬಹುದು. ಕ್ಲೇಮ್ ಆಫ್ ರಿಫಂಡ್ ಆಫ್ ಅನ್ಯುಟಿಲೈಸ್ಡ್ ಇನ್ಪುಟ್ ಟ್ಯಾಕ್ಸ್ ಬಿಕಾಸ್ ಆಫ್ ಇನ್ಕರೆಕ್ಟ್ ಅಪ್ಲಿಕೇಶನ್ ಆಫ್ ಪ್ಲೇಸ್ ಆಫ್ ಸಪ್ಲೈ ಪ್ರೊವಿಷನ್. ಸೊ ಇನ್ಸ್ಟೆಡ್ ಆಫ್ IGST ಇನ್ಸ್ಟೆಡ್ ಆಫ್ CGST SGST ಕಲೆಕ್ಟ್ ಮಾಡ್ಕೊಂಡ್ರೆ ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಅದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅವೈಲ್ ಮಾಡ್ಕೊಳ್ಳಿಕ್ಕೆ ಕರೆಕ್ಟ್ ಆಗಂಗಿಲ್ಲ. ಸೊ ಹೆಚ್ಚಿಗೆ ಪೇಮೆಂಟ್ ಆದಂಗೆ ಆಗುತ್ತೆ. ಏನು ಹೆಚ್ಚಿಗೆ ಪೇಮೆಂಟ್ ಆದಂಗೆ ಆಗುತ್ತಲ್ಲ, ಆ ಅಮೌಂಟನ್ನು ಅವನು ರಿಫಂಡ್ ಆಗಿ ಕ್ಲೇಮ್ ಮಾಡ್ಬೋದು. ದಿಸ್ ಇಸ್ ಇನ್ ಕೇಸ್ ಆಫ್ ರಾಂಗ್ ರಿಫಂಡ್ ಆಫ್ ಟ್ಯಾಕ್ಸ್ ರಾಂಗ್ಲಿ ಕಲೆಕ್ಟೆಡ್ ಆ್ಯಂಡ್ ಪೇಡ್ ಟು ದಿ ಗವರ್ನಮೆಂಟ್. So in this video we have discussed 5 cases, 5 situations which leads to claim a refund under GST. Case 1, export of goods or services. Case 2, supply of goods to such unit or such developer. Case 3, inverted duty structure. Case 4, deemed export. Case 5, refund of tax wrongly collected and paid to the ಗವರ್ನಮೆಂಟ್. ಇನ್ನು ಉಳಿದಿರ್ತಕ್ಕಂಥ ಇನ್ನೂ ಕೆಲವೊಂದು ಸಿಚುವೇಶನ್ ಇದಾವೆ, ಅವನು ನೆಕ್ಸ್ಟ್ ಲೆಕ್ಚರ್ನಲ್ಲಿ ನೋಡೋಣ. ಥ್ಯಾಂಕ್ ಯು.